ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ ವಂಶೀ ವಿಭೂಷಿತಕರಾ ನವನೀರದಾಪಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಓಂ ನಾರಾಯಣ ನಾರಾಯಣ. ಕೆಲವು 4-6 ಶ್ಲೋಕಗಳು ಉಳಿದು ಬಿಟ್ಟಿವೆ ವೇದಸ್ತುತಿಯಲ್ಲಿ. ಭಗವಂತನನ್ನು ಬೇಡ್ಕೊಳ್ತಾ ಇದ್ದಾನೆ ಭಕ್ತ. ಯದಾ ಪರಾನಂದ ಗುರೋ ಭವತ್ಪದೇ ಪದಂ ಮನೋ ಮೇ ಭಗವನ್ ಲಭೇತ. ನಿಮ್ಮ ಭಗವಂತನ ಚರಣ ಆನಂದ ಚರಣ. ಅದು ನೋಡಿ, ಸಾಮಾನ್ಯ ಚರಣ ಅಲ್ಲ. ಮನುಷ್ಯರಿಗೆ ಚರಣಗಳೇಕೆ ಇವೆ? ಮನುಷ್ಯರಿಗೆ ಕೈಗಳೇಕೆ ಇವೆ? ವಸ್ತುಗಳು ಹಿಡ್ಕೊಳ್ಳುವುದಕ್ಕೆ, ಬೇಕಾಗಿರುವ ವಸ್ತು ತಗೊಂಡುವುದು, ಭೋಗ ವಸ್ತುಗಳನ್ನು ಪಡ್ಕೊಳ್ಳುವುದಕ್ಕೆ. ಆದರೆ ಕೆಲವೊಮ್ಮೆ ಸಾಧಕರಾದರೆ ಕೈಗಳನ್ನು ನಮಸ್ಕಾರ ಮಾಡಲಿಕ್ಕೆ, ದಾನ ಮಾಡಲಿಕ್ಕೆ, ಪರೋಪಕಾರ ಮಾಡಲಿಕ್ಕೆ, ದಾನ ಮಾಡುವುದಕ್ಕೆ, ಭಗವಂತನಿಗೆ ನಮಸ್ಕಾರ ಮಾಡುವುದಕ್ಕೆ, ಭಗವಂತನಿಗೆ ಸೇವೆ ಮಾಡುವುದಕ್ಕೆ ಅಲ್ಲವೇ? ಈ ಕೆಲಸಗಳಿಗೆ ಸಾಧಕರು ಭಕ್ತರು ಬಳಸ್ತಾರೆ. ಪಾದಗಳು ಏಕೆ ಬಳಸ್ತೀವಿ? ನಡ್ಕೊಂಡು ಹೋಗುವುದಕ್ಕೆ. ನಾವು ಪಾದಗಳಿಲ್ಲದಿದ್ದರೆ ನಡೆಯೋಕ್ಕಾಗಲ್ಲ, ಒಂದೇ ಕಡೆ ಇದ್ದು ಬಿಡ್ತೀವಿ. ಗೊತ್ತಿದೆಯಾ? ಕಾಲಿಲ್ಲದವರೆಗೆ ನೋಡಬೇಕು, ಎಷ್ಟು ಇನ್ನೊಂದು ಕಡೆ ಹೋಗೋಕ್ಕೆ ಆಗಲ್ಲ. ಏನಾದರೂ ರೋಗ ಜ್ವರ ಬಂದರೆ ಮನಸ್ಸ ಮೇಲೆ ಇದ್ದು ಬಿಟ್ಟರೆ ಇನ್ನೊಂದು ಕಡೆ ಇನ್ನೊಂದು 2-3 ದಿವಸ 4 ದಿವಸ ಆಗುತ್ತದೆ. ದೊಡ್ಡ ಆಪರೇಷನ್ನು ಅಂಥದ್ದಾಗಿರುವವರಿಗೆ ನೋಡಬೇಕು. ಎಷ್ಟು ದಿವಸ? ತಿಂಗಳು ಹೊರಗೆ ಹೋಗೋಕ್ಕಾಗಲ್ಲ, ಹಾಗೇ ಇದ್ದು ಬಿಡೋದು. ಏಕೆ? ಕಾಲಿಲ್ಲ. ಆದರೆ ಭಗವಂತನಿಗೆ ಕಾಲುಗಳಿವೆಯಲ್ಲ, ಕಾಲುಗಳು ಏತಕ್ಕೆ? ನಡೆಯುವುದಕ್ಕೆ. ಅವರ ಸಂಕಲ್ಪ ಮಾತ್ರನೇ ಎಲ್ಲ ಕಡೆ ಹೋಗ್ತಾನೆ. ಅವರಿಗೇಕೆ ಕಾಲುಗಳು? ಭಗವಂತನಿಗೆ ಚರಣಗಳು ಏಕೆ ಇವೆ ಅಂದರೆ ಅದು ಆನಂದ ಚರಣ. ಅದು ನಡೆಯುವುದಕ್ಕೆ ಚರಣ ಅಲ್ಲ, ಭಕ್ತರಿಗೆ ಆನಂದ ಕೊಡುವುದಕ್ಕೆ ಚರಣಗಳಿವೆ. ಭಗವಂತನ ಚರಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಾನಂದ ಗುರೋ ಭವತ್ಪದೇ. ನಿಮ್ಮ ಚರಣಗಳಲ್ಲಿ ಆನಂದ ಇದೆ. ತನ್ನಲ್ಲಿರುವ ಆನಂದವನ್ನು ಇನ್ನೊಬ್ಬರವರೆಗೂ ತಲುಪಿಸುವುದಕ್ಕೆ ಚರಣ ಇದ್ದಂತೆ ಭಗವಂತನ ಚರಣ. ತನ್ನಲ್ಲಿರುವ ಆನಂದ, ತನ್ನಲ್ಲಿರುವ ಅನುಗ್ರಹ ಭಕ್ತನ ಹತ್ತಿರಕ್ಕೆ ಹೋಗಿ ತನ್ನ ಆನಂದವನ್ನು, ತನ್ನ ಅನುಗ್ರಹವನ್ನು ಭಕ್ತರಿಗೆ ತಲುಪಿಸುವುದಕ್ಕೆ ಚರಣಗಳಿವೆ. ಇಲ್ಲದಿದ್ದರೆ ಚರಣಗಳು ಏಕೆ ಅವರಿಗೆ? ಭಕ್ತರಿಗೆ ತಲುಪಿಸಬೇಕಂದರೆ ಅದರಿಂದ ಆನಂದ ಚರಣ, ಅನುಗ್ರಹ ಚರಣ. ನಿಮ್ಮ ಯದಾಪರಾನಂದ ಗುರೋ ಭಗವತ್ಪದೇ ಪದಂ ಮನೋ ಮೇ ಭಗವನ್ ಲಭೇತ. ನಿಮ್ಮ ಚರಣಗಳನ್ನೇ ನನ್ನ ಮನಸ್ಸು ಯಾವಾಗ ಪಡ್ಕೊಳ್ತದೋ, ಅಂದರೆ ಅದರಲ್ಲೇ ನಿಮಗ್ನವಾಗುತ್ತದೋ, ಭಗವಂತನ ಚರಣ ಅಷ್ಟು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಂಥದ್ದು, ಮನಸ್ಸಿನಿಂದ ಸ್ಮರಣಿಸತಕ್ಕದ್ದು, ಯೋಚನೆ ಮಾಡತಕ್ಕದ್ದು, ನೆನಪಿಟ್ಕೊಳ್ಳತಕ್ಕದ್ದು, ಹೃದಯದಲ್ಲಿ ಇಟ್ಕೊಳ್ಳತಕ್ಕದ್ದು. ಆದ್ದರಿಂದ ಅಂಥ ಚರಣ ನೆನಪಿಸ್ಕೊಂಡರೆ ಅದು ಲೋಕಕ್ಕೆ ದುಃಖ ನಾಶಕವಾಗ್ತದ. ನಿರಸ್ತ ಕೆಲ ಸಾಧನ ಶ್ರಮ. ಆವಾಗ ಎಲ್ಲ ಸಾಧನೆಗಳು ಮಾಡಿ ಆಯಾಸಗೊಂಡನಲ್ಲ, ಆಯಾಸವೆಲ್ಲ ಹೋಗುತ್ತದೆ, ದುಃಖ ಎಲ್ಲ ಹೋಗುತ್ತದೆ. ಶ್ರೇಯೇಯ ಸೌಖ್ಯಂ ಭಗವತ್ ಕೃಪಾತಃ. ಆವಾಗ ನಿಮ್ಮ ಕೃಪೆಯಿಂದ, ಭವತಃ ಕೃಪಾತಃ, ನಿಮ್ಮ ಕೃಪೆಯಿಂದ ಮನಸ್ಸಿಗೆ ಸಮಾಧಾನವಾಗಿ ಆನಂದವಾಗಿ ತೃಪ್ತಿ ಆಗ್ತದೆ ಎಂದು
ಯಾರೋ ಭಕ್ತನ ಸ್ತುತಿ. ಭಜತಾಂ ಹಿ ಭವಾನ್ ಸಾಕ್ಷಾತ್ ಪರಮಾನಂದ ಚಿದ್ಘನಃ. ಪರಮಾನಂದ ಚಿದ್ಘನಃ, ಪರಮಾತ್ಮ ಆನಂದ ಘನ. ಘನ ಅಂದರೆ ಗೊತ್ತಾ? ಒಂದು ಚೂರು ಸುಖ ಅಲ್ಲ, ಎಲ್ಲ ಕಡೆ ಪರಿಪೂರ್ಣವಾದ ಆನಂದ. ಆ ಪರಮಾನಂದ ಚಿದ್ಘನಃ ಆತ್ಮೈವ ಕಿಮತಃ ಕೃತ್ಯಂ ತುಚ್ಛದಾರ ಸುತಾದಿಭಿ. ಅಂಥ ಆನಂದ ಎಲ್ಲಿಯೋ ದೂರವಾಗಿಲ್ಲ, ನಮಗೆ ಹತ್ತಿರ ಇದೆ. ಹತ್ತಿರ ಅಂದರೆ ಎಲ್ಲಿ? ಬಾಯಿಯಲ್ಲಿದೆಯಾ? ಬಾಯಿಯಲ್ಲಿದ್ದರೆ ನುಂಗಬೇಕಾಗ್ತದೆ, ಅಷ್ಟಾದರೂ ಕೆಲಸ. ಕೈಯಲ್ಲಿದ್ದರೆ ಕೈಯಲ್ಲೇ ಇದೆ ಹೊರತು ಇಲ್ಲಿಗೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರುವುದಕ್ಕೆ ಇನ್ನೂ ದೂರವಾಗಿದ್ದನ್ನು ನಮ್ಮ ಹತ್ತಿರಕ್ಕೆ ಬರಬೇಕು. ಹತ್ತಿರ ಬಂದ ನಂತರ ನಮ್ಮ ಇಂದ್ರಿಯ ಸಂಸ್ಪರ್ಶ ಆಗಬೇಕು, ಇಂದ್ರಿಯಗಳಿಗೆ ಸ್ಪರ್ಶ ಆಗಬೇಕು. ಆದರೆ ತನ್ನ ಆತ್ಮಸ್ವರೂಪವಾಗಿರುವ ಆನಂದಕ್ಕೆ ಇನ್ನೇನು ಬೇಕು? ಇಂದ್ರಿಯಗಳು ಬೇಕಾ? ಕಣ್ಣಿನಿಂದ ನೋಡಬೇಕಾ? ಕಿವಿಯಿಂದ ಕೇಳಬೇಕಾ? ಸ್ಪರ್ಶದಿಂದ ಮುಟ್ಟಬೇಕಾ ಪರಮಾತ್ಮನನ್ನು? ಸ್ಪರ್ಶೇಂದ್ರಿಯವೂ ಬೇಕಾಗಿಲ್ಲ, ಅದಕ್ಕಿಂತ ಹತ್ತಿರವಾಗಿ ನಮ್ಮ ಆತ್ಮನಲ್ಲೇ ಇದ್ದಾನೆ ಪರಮಾತ್ಮ. ನೋಡಿ, ತಮ್ಮ ದೂರವಾಗಿದ್ದರೆ ಇಲ್ಲಿಂದ ಅಲ್ಲಿ ನಡ್ಕೊಳ್ಳಬೇಕಾಗ್ತದೆ. ಓಕೆ, ನಡೆಯಬೇಕಾಗಿಲ್ಲ, ಎದುರಾಗಿದೆ ಅಂದರೆ ಕಣ್ಣಿನಿಂದಾದರೂ ನೋಡಬೇಕೇ, ಕಿವಿಯಿಂದಾದರೂ ಕೇಳಬೇಕೆ, ಸ್ಪರ್ಶದಿಂದಾದರೂ ಮುಟ್ಟಬೇಕೆ. ಮಿಠಾಯಿ ಚೆನ್ನಾಗಿದೆ ಅಂದರೆ ದೂರವಿದ್ದರೆ ಅಲ್ಲಿಗೆ ಹೋಗಬೇಕು, ತಗೊಂಡು ಬರಬೇಕು. ತಂದ ನಂತರ ಎದುರಾಗಿ ತಟ್ಟದಲ್ಲಿದ್ದರೆ ತಟ್ಟದಲ್ಲಿದೆ, ಬಾಯಿಗೆ ಬರಬೇಕು. ಸ್ಪರ್ಶಕ್ಕೆ ಬರಬೇಕೆ, ನಾಲಿಗೆಗೆ ಸ್ಪರ್ಶ ಆಗದಿದ್ದರೆ ಅನುಭವ ಆಗಲ್ಲ. ಅದರಿಂದ ಇದು ಸ್ಪರ್ಶಕ್ಕೆ ಆಗಬೇಕು. ಆದರೆ ಪರಮಾತ್ಮನ ಆನಂದಕ್ಕೆ ನಾಲಿಗೆ ಬೇಕಾಗಿಲ್ಲ, ಕಣ್ಣು ಬೇಕಾಗಿಲ್ಲ, ಕಿವಿ ಬೇಕಾಗಿಲ್ಲ, ಸ್ಪರ್ಶ ಬೇಕಾಗಿಲ್ಲ. ಏಕೆ? ಮನಸ್ಸು ಬೇಕಾಗಿಲ್ಲ. ಒಳ್ಳೆಯ ಮೂಡಿದ್ದರೆ ಚೆನ್ನಾಗಿರುತ್ತದೆ ಅಲ್ಲವೇ? ಯಾವುದೇ ಸುಖ ಅನುಭವಿಸಬೇಕಾದರೆ ಒಳ್ಳೆಯ ಮೂಡಿರಬೇಕು. మరి ಪರಮಾತ್ಮಕ್ಕೆ ಮನಸ್ಸೇ ಬೇಕಾಗಿಲ್ಲ. ಏಕೆ? ನಮ್ಮ ಆತ್ಮಸ್ವರೂಪವೇ ಆಗಿದ್ದಾನೆ. ಅದರಿಂದ ನೋಡಿ, ಭಜತಾಂ ಹಿ ಭವಾನ್ ಸಾಕ್ಷಾತ್ ಪರಮಾನಂದ ಚಿದ್ಘನಃ ಆತ್ಮೈವ ಕಿಮತಃ ಕೃತ್ಯಂ. ತನಗಿಂತ ಬೇರೆ ಆಗಿದ್ದರೆ ಏನೋ ಸ್ವಲ್ಪ ಪ್ರಯತ್ನ ಮಾಡಬೇಕು ಪರಮಾತ್ಮನನ್ನು ಪಡೆಯಲಿಕ್ಕೆ. ತನ್ನ ಆತ್ಮೆ ಆಗಿದ್ದರೆ ಏನು ಪ್ರಯತ್ನ? ಎಲ್ಲ ಪ್ರಯತ್ನಗಳೆಲ್ಲ ಬಿಟ್ಟು ಬಿಡಬೇಕು. ಅದೇ ಶರಣಾಗತಿ. ನಮ್ಮ ಕೈಕಾಲು ಪ್ರಯತ್ನ ಬೇಡ, ಇಂದ್ರಿಯಗಳ ಪ್ರಯತ್ನ ಬೇಡ, ಮನಸ್ಸಿನ ಪ್ರಯತ್ನ ಬೇಡ. ಈ ಮನಸ್ಸು ನಿಮಗೆ ಬಿಟ್ಟು ಬಿಡ್ತೀನಿ, ಇಂದ್ರಿಯಗಳು ನಿಮಗೆ ಬಿಟ್ಟು ಬಿಡ್ತೀನಿ. ಎಲ್ಲ ಬಿಟ್ಟು ಬಿಟ್ಟರೆ ಪರಮಾತ್ಮ ಕೊಡ್ತಾನೆ. ಅದು ಹೇಗಪ್ಪ? ಯಾವುದೇ ಪಡ್ಕೊಳ್ಳಬೇಕಂದ್ರೆ ಇಂದ್ರಿಯಗಳು ಬೇಕು, ಅಥವಾ ಬಂದ ನಂತರ ಅನುಭವಿಸುವುದಕ್ಕೆ ಇಂದ್ರಿಯ ಮನಸ್ಸುಗಳು ಬೇಕು. ಅವರು ಕೊಟ್ಟರೂ ತಗೊಳ್ಳುವುದಕ್ಕಾದರೂ ಕೈ ಕಾಲು ಬಾಯಿ ಬೇಕಲ್ಲವೇ? ಇವರು ಹೇಳ್ತಾನೆ ಯಾವುದು ಬೇಡ. ಅದು ಹೇಗೆ? ಅವುಗಳೇ ಅಡ್ಡಿ ಆಗ್ತಾ ಇವೆ. ಇಂದ್ರಿಯಗಳು, ಕೈ ಕಾಲು, ಕಣ್ಣು, ಕಿವಿ ಇವೇ ಅಡ್ಡಿ ಆಗ್ತಾ ಇವೆ. ಈ ಅಡ್ಡಿಯನ್ನು ಬಿಟ್ಟು ಬಿಡು, ಪರಮಾತ್ಮ ಪ್ರಾಪ್ತಿ ಆಗ್ತದೆ. ಅಡ್ಡಿಯನ್ನು ಹೇಗೆ ಬಿಟ್ಟು ಬಿಡು? ಅದೇ ಪರಮಾತ್ಮಕ್ಕೆ ಕೊಟ್ಟುಬಿಡು. ನನಗೆ ಬೇಡ ಎಂದು ಬಿಟ್ಟು ಬಿಡು, ಅಷ್ಟೇ. ಎಲ್ಲವೂ ಅವರಿಗೆ ಸಮರ್ಪಣೆ ಮಾಡಿದ್ದರೆ ಪರಮಾತ್ಮ ಪ್ರಾಪ್ತಿ ಅಲ್ಲೇ ಆಗ್ತದೆ. ಎಲ್ಲಿ? ನಿಮ್ಮ ಎಲ್ಲ ಇಂದ್ರಿಯ ಮನಸ್ಸುಗಳು ಬಿಟ್ಟಾಗ ಯಾವುದು ಉಳಿಯುತ್ತದೋ ನಿನ್ನಲ್ಲಿ ಅಲ್ಲಿಗೆ ಇರ್ತದೆ. ಅಲ್ಲಿ ಅರ್ಧ ನನ್ನ ಆತ್ಮ ಇರುತ್ತದೆ, ಅಲ್ಲೇ ಬರ್ತದೆ ಪರಮಾತ್ಮ. ಇಂದ್ರಿಯಗಳನ್ನು ಮನಸ್ಸನ್ನು ಬಿಟ್ಟರೆ ಪರಮಾತ್ಮ ನಿಮ್ಮ ಆತ್ಮದಲ್ಲೇ ಅನುಭವಕ್ಕೆ ಬರ್ತಾನೆ. ನಿಮ್ಮ ಅರಿವಿನ ಸ್ವರೂಪ ಇದೆ ನೋಡಿ, ಆ ಅರಿವಿನಲ್ಲೇ ಅನುಭವಕ್ಕೆ ಬರ್ತಾನೆ. ಅದರಿಂದ ಆತ್ಮೈವ ಕಿಮತಃ ಕೃತ್ಯಂ ತುಚ್ಛದಾರ ಸುತಾದಿಭಿ. ತನ್ನ ಆತ್ಮನಲ್ಲೇ ಇರುವಾಗ ಹೊರಗಿನ ನೆಂಟರು, ಬಂಧುಗಳು, ಸಮಾಜ, ಮಕ್ಕಳು, ಕುಟುಂಬ, ಈ ಮನೆ ಇದೆಲ್ಲ ಏಕೆ? ಇದೆಲ್ಲ ಬೇಕಾ? ಇದೆಲ್ಲ ಬೇಕಾಗಿಲ್ಲ ಎಂದು ಹೇಳ್ತಾನೆ. ಮುಂಚನ್ನಂಗತದಂಗ ಸಂಗಮನಿಶಂ ತ್ವಾಮೇವ ಸಂಚಿಂತಯನ್. ಪ್ರಾಣ ಬಿಡುವ ಸಮಯದಲ್ಲಿ ಮುಂಚನ್ನಂಗತದಂಗ ಸಂಗಮನಿಶಂ ತ್ವಾಮೇವ ಸಂಚಿಂತಯನ್. ತನ್ನ ಬಂಧುಗಳು, ಪ್ರಾಣ ಅಲ್ಲ, ತನ್ನ ಬಂಧುಗಳ ಮೇಲೆ, ಆಸ್ತಿ ಮೇಲೆ, ಹೆಸರು ಕೀರ್ತಿ ಮೇಲೆ ಆಸಕ್ತಿಯನ್ನು ಬಿಟ್ಟು ಮುಂಚನ್ನಂಗತದಂಗ ಸಂಗಮನಿಶಂ. ಈ ಬಂಧುಗಳು, ಆಸ್ತಿ ಇದರ ಮೇಲೆ ಆಸಕ್ತಿ ಮೋಹವನ್ನು ಬಿಟ್ಟು ತ್ವಾಮೇವ ಸಂಚಿಂತಯನ್, ನಿನ್ನನ್ನೊಬ್ಬನೇ ಚಿಂತನೆ ಮಾಡುತ್ತಾ ಇದ್ದರೆ ಸಂತಸ್ಸಂತಿ ಯತೋ ಗತಮದ ಆಸ್ಥಾನಾಶ್ರಮಾನ ವಸನ್. ಸಂತರು, ಮಹಂತರು, ಮಹಾತ್ಮರು ಅಲ್ಲೆಲ್ಲೆಲ್ಲಿ ಇದ್ದಾರೆ. ಹೊರಗಿನ ವಸ್ತುಗಳನ್ನು ಆಶ್ರಯಿಸಿಕೊಳ್ಳದೆ ಭಗವಂತನನ್ನೇ ಆಶ್ರಯಿಸಿಕೊಂಡಿರುವವರು ಎಷ್ಟೋ ಇದ್ದಾರೆ ಅಲ್ಲವೇ? ಸಂತಸ್ಸಂತಿ ಯತೋ ಗತಮದ ತಾನಾಶ್ರಮಾನ ಅವಸನ್. ಅಂಥ ಸಂತರ, ಮಹಾತ್ಮರ ಆಶ್ರಮಗಳನ್ನು ಆಶ್ರಯಿಸಿಕೊಂಡರೆ
ನಮಗೂ ಅವರ ಹಾಗೆಯೇ ಭಕ್ತಿ ಬರುತ್ತದೆ. ಸತ್ಸಾಂಗತ್ಯ ಎಲ್ಲಕ್ಕಿಂತ ಮುಖ್ಯ. ಭಕ್ತಿ ಬೆಳೆಯಬೇಕಂದರೆ, ಗಟ್ಟಿ ಆಗಬೇಕಂದರೆ ಅದಕ್ಕೆ ಬೇಕಾಗಿದ್ದು ಸತ್ಸಾಂಗತ್ಯ. ಸತ್ಸಾಂಗತ್ಯ ಇಲ್ಲದಿದ್ದರೆ ಸಜ್ಜನರ ಮಹಾತ್ಮರ ದರ್ಶನ, ಸಾಂಗತ್ಯ ಸಹವಾಸ ಇಲ್ಲದಿದ್ದರೆ, ಸೇವಾದಿಗಳು ಇಲ್ಲದಿದ್ದರೆ ಭಗವಂತನ ಭಕ್ತಿ ಉಂಟಾಗಲ್ಲ. ನಿತ್ಯಂ ತನ್ಮುಖ ಪಂಕಜಾತ್ ವಿಗಲಿತಾತ್, ನಿತ್ಯಂ ತನ್ಮುಖ ಪಂಕಜಾತ್ ವಿಗಲಿತತ್ವ ಪುಣ್ಯ ಗಾಥಾಮೃತ ಸ್ರೋತ ಸಂಪ್ಲವ ಸಂಪ್ಲುತೋ ನರಹರೇನ ಸ್ಯಾಮಹಂ ದೇಹಭೃತ್ ಅಂತ ಸಂತರ ಮಹಾತ್ಮರ ಬಾಯಿದಿಂದ, ಸಂತರ ಮಹಾತ್ಮರ ಬಾಯಿದಿಂದ ಬರುತ್ತಿರುವ ಪ್ರೀತಿಯಿಂದ, ಭಕ್ತಿಯಿಂದ ಅವರು ಏನು ಹೇಳ್ತಾರೆ? ಎರಡೇ ಹೇಳ್ತಾರೆ. ಲೌಕಿಕ ಪ್ರಪಂಚದಲ್ಲಿ ವೈರಾಗ್ಯ, ಭಗವಂತನಲ್ಲಿ ಭಕ್ತಿ, ಈ ಎರಡು ವಿಷಯಗಳನ್ನೇ ಹೇಳ್ತಾರೆ. ಈ ಎರಡೇ ವಿಷಯಗಳು ಅವರು ನಿರಂತರವಾಗಿ ಹೇಳುವುದು. ಈ ಎರಡು ವಿಷಯಗಳೇ ಏನು? ಪ್ರಪಂಚದಲ್ಲಿ ವೈರಾಗ್ಯ, ಭಗವಂತನ ಚರಣದಲ್ಲಿ ಭಕ್ತಿ. ಇಷ್ಟು ಸ್ರೋತ ಸಂಪ್ಲವ ಸಂಪ್ಲುತೋ ಅಂತ ಅವರ ಅಮೃತ ವಚನ, ಅವರ ಶ್ರೀಮುಖದಿಂದ ಬರುತ್ತಿರುವ ಅಮೃತ ವಚನಗಳನ್ನು ಕೇಳುತ್ತಾ ಇದ್ದರೆ ನರಹರೇನ ಸ್ಯಾಮಹಂ ದೇಹಭೃತ್, ಅದು ಕೇಳುತ್ತಾ ಇದ್ದರೆ ನಿಮ್ಮ ಭಕ್ತರ ಸಹವಾಸ, ನಿಮ್ಮ ಭಕ್ತರ ಬಾಯಿಯ ಮಾತುಗಳು, ಭಗವಂತನ ಪ್ರೀತಿಯ ಮಾತುಗಳು, ಭಕ್ತಿಯ ಮಾತುಗಳನ್ನು ಕೇಳಿದ್ದರೆ ಮತ್ತೆ ನನಗೆ ಜನ್ಮ ಉಂಟಾಗಲ್ಲ ಅಲ್ಲವೇ? ಮತ್ತೆ ಪುನರ್ಜನ್ಮ ನನಗೆ ಉಂಟಾಗಲ್ಲ. ಉದ್ಭೂತಂ ಭವತಃ ಸತೋಪಿ ಭುವನಂ ಸತ್ರೈವ ಸರ್ಪಸ್ರಜಃ. ಹಾವು ಹಗ್ಗದಲ್ಲಿ ಹೇಗೆ ತೋರ್ತದೋ ಈ ಜಗತ್ತೆಲ್ಲ ನಿನ್ನಲ್ಲಿ ತೋರ್ತಾ ಇದೆ. ಆದರೂ ನಿನ್ನಿಂದಲೇ ಹುಟ್ಟಿದ್ದರೂ ನಿನ್ನ ಹಾಗೆ ಸತ್ಯ ಅಲ್ಲ. ಇದು ನೋಡಿ, ಜಗತ್ತು ಮಿಥ್ಯಾ ಹೇಳುವುದರಲ್ಲಿ ಪ್ರಯೋಜನವೇನೆಂದರೆ ಎಷ್ಟು ಚೆನ್ನಾಗಿದೆ. ಪರಮಾತ್ಮನಿಂದ ಹುಟ್ಟಿದ್ದರೂ ಪರಮಾತ್ಮ ಸಮಾನವಲ್ಲ ಎಂದು ಹೇಳುವುದೇ ಮಿಥ್ಯಾ ಎಂದಕ್ಕರ್ಥ. ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕೆಲವರು ಹೇಳ್ತಾರೆ ಪರಮಾತ್ಮ ಸೃಷ್ಟಿ ಮಾಡಿದ ಅದರಿಂದ ಸತ್ಯ ಎಂದು. ಪರಮಾತ್ಮ ಎಷ್ಟು ಸೃಷ್ಟಿ ಮಾಡಿದ್ದರೂ, ಯಾವುದನ್ನು ಮಾಡಿದ್ದರೂ ತನ್ನ ಸಮಾನ ಯಾವುದು ಮಾಡಿಕೊಳ್ಳಲ್ಲ, ತಾನೇ ಎಲ್ಲಕ್ಕಿಂತ ಹೆಚ್ಚು ಅಲ್ಲವೇ? ಪರಮಾತ್ಮ ಯಾವುದೇ ಸೃಷ್ಟಿ ಮಾಡಿದ್ದರೂ ತನ್ನ ಸಮಾನವಾಗಿರುತ್ತದ, ತನಗಿಂತ ಹೆಚ್ಚಾಗಿರುತ್ತದೆ ಯಾವುದಾದರೂ? ಏಕೆ? ಸೃಷ್ಟಿ ಮಾಡುವವನೇ ಮಾಡುವ ವಸ್ತುಗಿಂತ ಹೆಚ್ಚಿನವನಾಗ್ತಾನೆ. ಏಕೆ? ಅಂಥ ವಸ್ತುಗಳು ಸಾವಿರಾರು ನಾನೇ ಮಾಡ್ತೀನಿ, ಇದು ಒಡೆದು ಹೋದರೆ ಇನ್ನೊಂದು ಮಾಡ್ತೀನಿ, ಅದು ಹೋದರೆ ನಾನು ಮಾಡಿರುವ ವಸ್ತುವು ನನ್ನನ್ನು ಮಾಡ್ತದೆ. ಪರಮಾತ್ಮ ಸೃಷ್ಟಿ ಮಾಡಿರುವ ವಸ್ತು ಪರಮಾತ್ಮನನ್ನೇ ಸೃಷ್ಟಿ ಮಾಡ್ತದೆ. ಅದಕ್ಕಷ್ಟು ಶಕ್ತಿ ಇದೆಯಾ? ಇಲ್ಲ. ಅದರಿಂದ ಪರಮಾತ್ಮ ಕೈಯಲ್ಲಿ ಹುಟ್ಟಿದ ಜಗತ್ತು ಪರಮಾತ್ಮ ಸಮಾನವಾಗುತ್ತದೆ. ಅದರಿಂದ ಮಿಥ್ಯಾ ಅಂದರೆ ಅರ್ಥವೇನು? ಪರಮಾತ್ಮ ಕೈಯಲ್ಲಿ ಹುಟ್ಟಿದ್ದು ಪರಮಾತ್ಮನಲ್ಲೇ ಆಶ್ರಯಿಸಿಕೊಂಡು ಪರಮಾತ್ಮ ಅಧೀನವಾಗಿರುತ್ತದೆ. ಅದಕ್ಕೆ ತನ್ನ ಸ್ವಂತ ಶಕ್ತಿ ಇಲ್ಲ. ಪರಮಾತ್ಮನ ಕೈಯಲ್ಲಿ ಹುಟ್ಟಿರುವ ಜಗತ್ತಿಗೆ ತನ್ನ ಸ್ವಂತ ಶಕ್ತಿ ಇಲ್ಲ. ಪರಮಾತ್ಮನನ್ನೇ ಆಶ್ರಯಿಸಿಕೊಂಡು ಬದುಕುತ್ತದೆ. ಅದಕ್ಕೆ ಸ್ವಂತ ಏನೂ ಇಲ್ಲ. ಅದನ್ನೇ ಮಿಥ್ಯಾ ಹೇಳಿದ್ದೇವೆ. ಮಿಥ್ಯಾ ಅಂದರೆ ಅರ್ಥವೇನು? ಪರಮಾತ್ಮನಿಂದಲೇ ಹುಟ್ಟಿದ್ದಾದರೂ ಪರಮಾತ್ಮ ಸಮಾನವಾಗಲ್ಲ. ಪರಮಾತ್ಮ ಅಧೀನವಾಗೇ ಬದುಕಬೇಕು. ಪರಮಾತ್ಮದಿಂದ ಹುಟ್ಟಿ ಪರಮಾತ್ಮ ಅಧೀನವಾಗಿ ಬದುಕಿ ಮತ್ತೆ ಪರಮಾತ್ಮನಲ್ಲೇ ಮುಳುಗಿ ಹೋಗಬೇಕೇ ಹೊರತು ತನಗೆ ಸ್ವತಂತ್ರವೇ ಇಲ್ಲ. ಜಗತ್ತಿಗೆ ಸ್ವಾತಂತ್ರ್ಯವಿಲ್ಲ. ಜಗತ್ತು ಜೀವಾದಿಗಳಿಗೆ ಸ್ವಾತಂತ್ರ್ಯವಿಲ್ಲ. ಅವರು ಪರಮಾತ್ಮನಲ್ಲೇ ಇರುತ್ತಾರೆ ಹೊರತು ಸ್ವಾತಂತ್ರ್ಯವಿಲ್ಲ. ಇದನ್ನು ಮಿಥ್ಯಾ ಎಂದು ಹೇಳಿದ್ದೇವೆ. ಅವರಿಗೆ ಮಿಥ್ಯಾ ಎಂದು ಅರ್ಥವಾಗಲಿಲ್ಲ. ಯಾರು ಮಿಥ್ಯಾ ಎಂಬುದನ್ನು ವಿಮರ್ಶೆ ಮಾಡ್ತಾರೋ ಅವರಿಗೆ ಅರ್ಥವಾಗಲಿಲ್ಲ. ಮಿಥ್ಯಾ ಅಂದರೆ ಅರ್ಥ ಪರಮಾತ್ಮ ಸಮಾನವಲ್ಲ ಅಷ್ಟೇ ಅಲ್ಲವೇ? ಏನೇ ಇರಲಿ ಪರಮಾತ್ಮ ಸಮಾನವಲ್ಲ. ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಪರಮಾತ್ಮ ಸಮಾನವಲ್ಲ, ಕಿಂತು ಪರಮಾತ್ಮ ಅಧೀನ. ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿರುತ್ತದೆ. ಅದಕ್ಕೆ ಮಿಥ್ಯಾ ಹೇಳಿದ್ದೇವೆ ಅಷ್ಟೇ. ಉದ್ಭೂತಂ ಭವತಃ ಸತೋಪಿ ಭುವನಂ ಸನ್ನೈವ ಸರ್ಪಸ್ರಜಃ ಕುರ್ವತ್ ಕಾರ್ಯಮಪೀಹ ಕೂಟಕನಕಂ ವೇದೋಪಿ ನೈವಂ ಪರಃ. ವೇದವೂ ಹಾಗೆ ಹೇಳುತ್ತಾ ಇಲ್ಲ. ಒಂದು ಏನು ಹೇಳ್ತಾರೆ? ನಕಲಿ ಹೇಳ್ತಾರೆ.
ಒಂದು ಒರಿಜಿನಲ್ ಚಿನ್ನ, ಇನ್ನೊಂದೇನು ಹೇಳ್ತಾರೆ, ಡೂಪ್ಲಿಕೇಟ್, ಕೃತಕ ಹೇಳ್ತಾರೆ. ಕೃತಕ ಈ ಕಾಲದಲ್ಲಿ ಇದೇನೋ ಕಿವಿಯು ಕೊರಳಿನಲ್ಲಿ ಎಲ್ಲ ಕೃತಕ ಬರುತ್ತಾ ಇದೆ ಅಲ್ಲವೇ? ಕೃತಕ ಗೋಲ್ಡ್, ನಕಲಿ ಗೋಲ್ಡ್, ನಕಲಿ ಏನು ಹೇಳ್ತಾರೆ ಕನ್ನಡದಲ್ಲಿ? ನಕಲಿ ಹೇಳ್ತಾರೆ. ಓಕೆ, ನಾನು ಹೇಳಿದ ಮಾತುಕೆಲ್ಲ ನೀವು ಇನ್ನೊಂದು ಮಾತು ಹೇಳ್ತೀರಿ ಅಲ್ಲವೇ? ಇದು ನಕಲಿ ಹೇಳಬಹುದಾ ಅಂದರೆ ಇನ್ನೊಂದು ಮಾತು ಹೇಳ್ತೀರಿ. ನನಗೇನು ಅನಿಸುತ್ತದೆ, ನಕಲಿ ಇಲ್ಲವೇನೋ ಎಂದು ನನಗನ್ನಿಸುತ್ತದೆ. ವಿಚಿತ್ರ ಜನರಪ್ಪ. ಅಥವಾ ನಾನು ಇಂಗ್ಲೀಷ್ನಲ್ಲಿ ಹೇಳಿಬಿಡಲ್ಲ, ನನ್ನ ಕನ್ನಡ ನಿಮಗೇನು ತೊಂದರೆ ಆಗ್ತಾಯಿದೆ, ಅಥವಾ ಸಂಸ್ಕೃತದಲ್ಲಿ ಆದರೆ ಹೇಳಿಬಿಡ್ತೀನಿ. ನಾನು ಕೇಳ್ತೀನಿ ಬೆಂಗಳೂರು ಪ್ರವಚನದಲ್ಲಿ, ಚಿನ್ನ ಎಂದು ಹೇಳಬಹುದಾ? ಏನು ಹೇಳ್ತಾರೆ ಕನ್ನಡದಲ್ಲಿ? ಚಿನ್ನವಾ ಅಂದರೆ ಗೋಲ್ಡ್ ಎಂದು ಅವರು ಹೇಳ್ತಾರೆ. ಗೋಲ್ಡ್ ಎಂದು ಹೇಳ್ತಾರೆ. ಓಹೋ, ಚಿನ್ನ ಇಲ್ಲವೇನೋ ನನಗನ್ನಿಸುತ್ತದೆ. ನಾನು ಚಿನ್ನ ಎಂದು ಹೇಳಬಹುದಾ? ಚಿನ್ನ ಎಂದು ಹೇಳಿದರೆ ಗೋಲ್ಡ್ ಎಂದು ಅವರು ಹೇಳ್ತಾರೆ. ಓಹೋ, ಚಿನ್ನ ಇಲ್ಲವಾ ಕನ್ನಡದಲ್ಲಿ ಎಂದು ನನಗನ್ನಿಸುತ್ತೆ. ಚಿನ್ನ ಇಲ್ಲವಾ ಅಂದರೆ ಇನ್ನೇನೋ ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ. ನನಗೆ ಕನ್ಫ್ಯೂಸ್ ಆಗ್ತದೆ. ಚಿನ್ನ ಇಲ್ಲವಾ ಮತ್ತೆ ಕೇಳಿದರೆ ಗೋಲ್ಡ್ ಎಂದು ಮತ್ತೆ ಹೇಳ್ತಾರೆ. ಏನು ಹೇಳಬೇಕಪ್ಪ ಇದಕ್ಕೆ? ನಾನು ಹೇಳಿದ ಮಾತುಕೆಲ್ಲ ಅದು ಆಗಬಹುದಾ? ಅದು ಸ್ವಲ್ಪ ಸಂದೇಹವಿರುತ್ತದೆ. ಇದೋ ಇಲ್ಲವೋ ಅವ್ರು ಇನ್ನೊಂದು ಪದ ಹೇಳ್ತಾರೆ. ಅಥವಾ ಹೀಗೆ ಹೇಳೇ ನನ್ನ ಕನ್ನಡ ಹಾಳಾಯಿತು. ನಾನು ಕನ್ನಡಿಗರಿಂದ ಕನ್ನಡ ಕಲಿತುಕೊಳ್ಳಬೇಕು ಎಂದು ಪ್ರಯತ್ನ ಮಾಡಿದರೆ ನನ್ನ ಕನ್ನಡ ಎಲ್ಲ ಹಾಳು ಮಾಡಿದ್ದರೆ ಇವರೇ, ಯಾರೂ ಕನ್ನಡಿಗರು. ನಾನು ಒಂದು ಪದ ಹೇಳಿ ಇದು ಹೇಳಬಹುದಾ ಅಂದರೆ ಇನ್ನೊಂದು ಪದ ಹೇಳ್ತಾರೆ. ಈ ಪದ ಹೆಚ್ಚಿನ ಪ್ರಸಿದ್ಧ ಅಂದ್ರೇನು? ಹೆಚ್ಚಿನ ಬಳಕೆಯಲ್ಲಿದೆ. ಹೆಚ್ಚಿನ ಬಳಕೆಯಲ್ಲಿರುವ ಪದವನ್ನು ಬಿಡಿಸಿ ನಾನು ಹೇಳಿದ್ದರೂ ನನ್ನ ಪದ ಬಿಡಿಸಿ ಅಷ್ಟು ಪ್ರಸಿದ್ಧವಾಗಿಲ್ಲದ ಪದ ಹೇಳ್ಕೊಡ್ತಾರೆ ನನಗೆ, ಅಥವಾ ಇಂಗ್ಲೀಷ್ ಪದ ಹೇಳ್ಕೊಡ್ತಾರೆ, ಅಥವಾ ಇನ್ನೇನೋ ಹೇಳ್ಕೊಡ್ತಾರೆ. ಇದು ಏಕೆ ಮಾಡ್ತಾ ಇದ್ದಾರೆ ನನಗಂತೂ ಈಗಲೂ ಅರ್ಥವಾಗಲ್ಲ. ನನ್ನ ಕನ್ನಡ ಹಾಳು ಮಾಡಿದ್ದು ಇದೆ ಇವರೇ. ಎಷ್ಟೋ ಪದಗಳು ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಇದೇನು ಹೌದು ಇದೆ, ನಾನು ಹೇಳಿದ್ದೀನಿ ಈ ಪದವಿಲ್ಲವಾ ಕನ್ನಡದಲ್ಲಿ ಎಂದು ಇದೆ ಎಂದು ಹೇಳ್ತಾರೆ. ಹೆಚ್ಚು ಜನರು ಬಳಕೆ ಇಲ್ಲವಾ ಅಂದರೆ ಇದೇ ಹೆಚ್ಚು ಬಳಕೆ ಇದೆ. ಮತ್ತು ನನಗೆ ಇದೇನು ಈ ಬೆಂಗಳೂರವರು ಇವರೆಲ್ಲರೂ ಹೇಳಿಬಿಟ್ಟಿದ್ದು ನನಗೆ. ನಾನು ಆ ಪದ ಹೇಳಿದ್ರೆ ಅದು ಅಲ್ಲ ಎಂದು ಇನ್ನೊಂದು ಹೇಳಿಕೊಟ್ರು ನನಗೆ. ಏನಪ್ಪ ಇದು ಏನು ಬುದ್ಧಿ ಇವರದು? ಈ ಕನ್ನಡಿಗರ ಬುದ್ಧೇನು? ಪದ ಏನು ಹೇಳಿದ್ರೆ ಇನ್ನೊಂದು ಬಿಡ್ತಾರೆ ನನಗೆ, ಅದು ಬಿಡಿಸಿ ಇನ್ನೊಂದು ಹೇಳ್ತಾರೆ ನನಗೆ. ಇದೇನು ಏಕೆ ಮಾಡ್ತಾರೆ ಹೀಗೆ? ನನಗೆ ಅರ್ಥವೇ ಆಗ್ತಾಯಿಲ್ಲ. ಚಿನ್ನ ಹೇಳಬಹುದಾ ಅಂದರೆ ಗೋಲ್ಡ್ ಎಂದು ಹೇಳ್ತಾರೆ, ಅಥವಾ ಸುವರ್ಣ ಎಂದು ಹೇಳ್ತಾರೆ. ಓಹೋ, ಚಿನ್ನ ಪದವಿಲ್ಲವೇನೋ ಕನ್ನಡದಲ್ಲಿ, ಅದರಿಂದ ಆಯಿತು ಸುವರ್ಣ ಎಂದು ಹೇಳ್ತೀನಿ. ಈಗ ನಾನು ಸುವರ್ಣ 10 ವರ್ಷದಿಂದ ಸುವರ್ಣನೇ ಹೇಳ್ತಾ ಇದ್ದೇನೆ. ಮತ್ತೆ ಅವರು ಹೇಳ್ತಾರೆ, ಯಾರೊಬ್ಬರು ಹೇಳ್ತಾರೆ ಚಿನ್ನ ಹೇಳ್ತಾರೆ. ಓ, ಚಿನ್ನ ಹೇಳ್ತಾರಾ? ಮತ್ತು ನಾನು ಹೇಳಿದರೆ ಅವರು ಬೇಡ ಎಂದು ಹೇಳಿದರೆ, ನಾನು ಚಿನ್ನ ಹೇಳಿದರೆ ಅವರು ನನ್ನ ಪದ ಬಿಡಿಸಿ ಇನ್ನೊಂದು ಪದ ಕೊಟ್ಟರೆ ನನಗೆ ಇದೇನು ಮಾಡಬೇಕು? ಓಹ್, ನಾನು ಕನ್ನಡ ಪೂರ್ತಿ ಕಲಿಯುವವರೆಗೂ ಪ್ರವಚನ ಮಾಡಬಾರ್ದು ಅಲ್ಲವೇ? ನಾನು ತಪ್ಪು ಮಾಡಿದೆ, ಮಾಡಬಾರ್ದಿತ್ತು. ಅಥವಾ ಕನ್ನಡ ಗೊತ್ತಿರುವವರಿಂದ ಹೇಳಿಸಿಕೊಳ್ಳಬಹುದೇ? ನನ್ನಿಂದ ಮೂರ್ಖನಿಂದ ಪ್ರವಚನ ಏಕೆ ಹೇಳಿಸ್ಕೊಳ್ತಾ ಇದ್ದೀರಿ? ಕನ್ನಡ ಬರದೇ ಇರುವವನಿಗೆ ಹೇಳಿಸಬಾರದು. ನಿಮ್ಗೆ ಅರ್ಥವಾಗ್ತದೆ ಹೇಳಿದರೆ? ಮಾಲಾಮೆ ಪ್ರತೀಯಮಾನ್, ಮಾಲಾಮೆ ಪ್ರತೀಯಮಾನ್ ಸರ್ಪ್ಗೆ ಸಮಾನ್. ನಾನು ಓದಿಬಿಡ್ತೀನಿ, ನಿಮಗೆ ಹಿಂದಿ ಅರ್ಥವಾಗ್ತದಲ್ಲ, ಓದಿಬಿಡ್ತೀನಿ. ನನಗೆ ಹೇಳುವ ತಪ್ಪು, ಸುಮ್ಮನೆ ಓದಿಬಿಡ್ತೀನಿ. ಮಾಲಾಮೆ ಪ್ರತೀಯಮಾನ್ ಸರ್ಪ್ಗೆ ಸಮಾನ್ ಅಂದರೆ ಮಾಲದಲ್ಲಿ ತೋರುವ ಹಾವು ಹಾಗೆ, ಸತ್ಯಸ್ವರೂಪ ಆಪ್ಸೆ ಉದಯ ಹೋನೆ ಪರ್ ಬಿ, ಸತ್ಯಸ್ವರೂಪ ಪರಮಾತ್ಮನಿಂದ ಹುಟ್ಟಿದ್ದಾದರೂ ತ್ರಿಭುವನ್ ಸತ್ಯ ನಹಿ ಹೈ, ಈ ಮೂರು ಲೋಕಗಳು ಸತ್ಯವಲ್ಲ. ಕೂಟಕನಕಂ ವೇದೋಪಿ ನೈವಂ ಪರಹ,
ಕೂಟಕನಕವನ್ನು, ಕೂಟಕನಕ ಅಂದರೆ ಹಿಂದಿಯಲ್ಲಿ ಹೇಳ್ತೇನೆ, ನಾನು ಹಿಂದಿ ಹೇಳ್ತೇನೆ, ಕನ್ನಡಿಗರು ನೀವೇ ಊಹಿಸ್ಕೊಂಡು. ನಕಲಿ ಚಿನ್ನ ಹೇಳ್ಬೋದಾ, ಹೇಳಬಾರ್ದೇನೋ, ನಕಲಿ ಗೋಲ್ಡ್ ಹೇಳ್ತೀನಿ, ಆಯಿತು. ನಕಲಿ ಗೋಲ್ಡನ್ನು ಅಂಗಡಿಗೆ ತಗೊಂಡು ಹೋದರೂ ಅದು ಚಿನ್ನವಾಗಲ್ಲ. ಅಂಗಡಿಗೆ ತಗೊಂಡು ಹೋದರೂ, ಅವರ ಅಂಗಡಿಯಲ್ಲಿ ಇಟ್ಕೊಂಡರೂ ಅದು ಚಿನ್ನವಾಗುವುದಿಲ್ಲ. ಹಾಗೆ ಇದು ನೇರಾಗಿ ಪ್ರಪಂಚ ಪರಮಾತ್ಮನಿಂದ ಹುಟ್ಟಿದ್ದರೂ ಇದು ಸತ್ಯವಾಗುವುದಿಲ್ಲ. ಅದ್ವೈತಂ ತವ ಸತ್ಪರಂ ತು ಪರಮಾನಂದಂ ಪದಂ ತನ್ಮುದ ವಂದೇ ಸುಂದರ ಮಂದಿರ ಅನುತಹರೆ ಮಾಮುಂಚ ಮಾಮಾನತಂ. ಆಯಿತು. ಹೀಗೆ ಪರಮಾತ್ಮನಲ್ಲೇ ಜಗತ್ತೆಲ್ಲ ತೋರ್ತಾ ಇದೆ ಅಷ್ಟೇ ಹೇಳಿದರು. ಇದಕ್ಕೆ ಸಂಭಾಷಣೆ ಎಲ್ಲಿ ನಡೆಯುತ್ತಿತ್ತು? ಜನಲೋಕದಲ್ಲಿ ಸನಂದನ ಉಪದೇಶ ಮಾಡ್ತಾ ಇದ್ದಾನೆ, ಮಿಕ್ಕ ಸನಕಾದಿಗಳು ಕೇಳ್ತಾ ಇದ್ದಾರೆ. ಇತ್ತೇತತ್ ಬ್ರಹ್ಮಣ ಪುತ್ರ ಆಶ್ರಿತ್ಯಾತ್ಮಾನುಶಾಸನಂ. ಹೀಗೆ ಸನಂದನ ಹೇಳಿದ ಉಪದೇಶವನ್ನು ಕೇಳಿ ಸನಂದನ ಮಥಾನರ್ಚುಹು, ಆ ಸನಂದನ ಗುರುಗಳನ್ನು, ಏಕೆಂದರೆ ಮಿಕ್ಕ ಎಲ್ಲ ಋಷಿಗಳು ಕೇಳಿ ಅವರನ್ನು ಆಧರಿಸಿ ನಮಸ್ಕಾರ ಮಾಡಿ ಸಿದ್ಧಾಜ್ಞಾತ್ವಾತ್ಮನೋಗತಿಂ, ಪರಮಾತ್ಮ ತತ್ವವನ್ನು ಅವರು ತಿಳ್ಕೊಂಡು ಇತ್ಯಶೇಷ ಸಮಾಮ್ನಾಯ ಪುರಾಣೋಪನಿಷದ್ರಸಃ ಸಮುದ್ರತ ಪೂರ್ವಜಾತೈರ್ವ್ಯೋಮಯಾನೈರ್ಮಹಾತ್ಮಭಿಃ. ಈಗ ಉಪನಿಷತ್ತು, ವೇದಗಳು, ವೇದ ಪುರಾಣ ಉಪನಿಷತ್ತುಗಳಿಂದ ಸಾರವನ್ನೆಲ್ಲ ಕೇಳಿದ್ದಾರೆ. ಕೇಳಿ ಸಮುದ್ರತಃ ಪೂರ್ವಜಾತೈರ್ವ್ಯೋಮಯಾನೈರ್ಮಹಾತ್ಮಭಿಃ ತ್ವಂ ಚೈತದ್ ಬ್ರಹ್ಮದಾಯಾದ ಶ್ರದ್ಧಯಾತ್ಮಾನುಶಾಸನಂ ಧಾರಯಂಶ್ಚರಗಾಂ ಕಾಮಂ ಕಾಮಾನಾಂ ಭರ್ಜನಂ ಋಣಂ. ಈ ಉಪದೇಶ, ನಿಮಗೆ ಮಾಡಿದ ಉಪದೇಶ ವೇದಗಳ ಸಾರ, ಪುರಾಣಗಳ ಸಾರ, ಉಪನಿಷತ್ತುಗಳ ಸಾರ. ಅದರಿಂದ ಈ ಬೋಧಾಮೃತಂ, ಜ್ಞಾನಾಮೃತವನ್ನು ಪಡ್ಕೊಂಡು ನಾರದ ಅಲ್ಲವೇ ಇದು ಬ್ರಹ್ಮನ ಮಗ, ಅದರಿಂದ ನೀನು ಬ್ರಹ್ಮನ ಮಗ, ನೇರಾಗಿ ಬ್ರಹ್ಮನ ಮಗ, ಇದೆಲ್ಲ ತಿಳ್ಕೊಂಡಿದ್ದೀಯಲ್ಲ ನೀವು. ಇದು ತಿಳ್ಕೊಂಡು ಇದನ್ನು ಶ್ರದ್ಧಾಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲೇ ಧರಿಸಿಕೊಂಡು ಧಾರಯಂಶ್ಚ ಗಾಂ ಕಾಮಂ, 3 ಲೋಕಗಳು ಯಥೇಚ್ಛವಾಗಿ ತಿರುಗುತ್ತಾ ಇರು ಎಂದು ಹೇಳಿದ್ದಾನೆ. ಕಾಮಂ ಕಾಮಾನಾಂ ಭರ್ಜನಂ, ಇದು ಮನುಷ್ಯರ ಸಂಸಾರವನ್ನು, ದುಃಖವನ್ನು, ಅಭಿಮಾನವನ್ನು, ಕಾಮಗಳನ್ನು ಎಲ್ಲ ನಾಶ ಮಾಡುವಂಥದ್ದು. ಶ್ರೀ ಶುಕ ಉವಾಚ ಏವಂ ಸ ಋಷಿಣಾದಿಷ್ಟಂ ಗೃಹೀತ್ವಾ ಶ್ರದ್ಧಯಾತ್ಮವಾನ್ ಪೂರ್ಣಶ್ರುತಧರೋ ರಾಜನ್ನಾಹ ವೀರವ್ರತೋ ಮುನಿಃ. ಆವಾಗ ನಾರದ ಅವರು ಮಾಡಿರುವ ಉಪದೇಶವನ್ನೆಲ್ಲ ಕೇಳಿ ಸಂತೋಷ ಪಟ್ಕೊಂಡು ಈ ಮಾತು ಹೇಳ್ತಾನೆ. ನಮಸ್ತಸ್ಮೈ ಭಗವತೆ ಕೃಷ್ಣಾಯಾಮಲಕೀರ್ತಯೇ ಅಂತ ಭಗವಂತನಿಗೆ ನನ್ನ ನಮಸ್ಕಾರ. ಯೋ ಧತ್ತೆ ಸರ್ವಭೂತಾನಾಂ ಅಭಾವಾಯೋಷತಿ ಕಲಾಃ, ಇದೆಲ್ಲ ಸೃಷ್ಟಿ ಮಾಡ್ತಾನೆ, ಲಯ ಮಾಡ್ತಾನೆ ಅಂಥ ಪರಮಾತ್ಮನಿಗೆ ನನ್ನ ನಮಸ್ಕಾರ ಎಂದು ನಾರದ ಹೇಳಿಬಿಡ್ತಾನೆ. ಇತ್ಯಾದ್ಯಂ ಋಷಿಮಾನಮ್ಯ ತತ್ಶಿಷ್ಯಾಂಚ ಮಹಾತ್ಮನಃ. ಎಲ್ಲಿಗೆ ಹೋದ ನಾರದ? ಬದ್ರಿನಾಥ್ಗೆ ಹೋಗಿ ನಾರಾಯಣ ಋಷಿಯನ್ನು ನಮಸ್ಕಾರ ಮಾಡಿದ್ದನಲ್ಲ. ನಾರಾಯಣ ಋಷಿ ನನಗೆ ಈ ಸಂದೇಹವಿದೆ, ಉಪದೇಶ ಮಾಡು ಅಂದರೆ ಅವರು ಹಿಂದಿನ ಕಾಲದಲ್ಲಿ ನಡೆದಿರುವ ಒಂದು ಘಟನೆಯನ್ನು ಹೇಳ್ತೀನಿ ಎಂದು ಸನಂದನ ಸನತ್ಕುಮಾರಾದಿಗಳಿಗೆ ಉಪದೇಶ ಮಾಡಿದ. ಸನಂದನ ಮಿಕ್ಕ ಸನತ್ಕುಮಾರ 4 ಜನರಿದ್ದಾರಲ್ಲ, ಒಬ್ಬನು ಮಿಕ್ಕ 3 ಉಪದೇಶ ಮಾಡ್ತಾರೆ. ಅವರೆಲ್ಲರಿಗೂ ಗೊತ್ತಿದೆ, ಸುಮ್ಮನೆ ಚರ್ಚೆ. ಆದ್ದರಿಂದ ಸನಾತನ ಋಷಿ ಮಿಕ್ಕ ಋಷಿಗಳಿಗೆ ಮಾಡಿದ ಉಪದೇಶವನ್ನು ಇಲ್ಲಿ ನಾರಾಯಣ ಋಷಿ ನಾರದನಿಗೆ ಹೇಳಿಕೊಟ್ಟ. ನಾರದ ಕೇಳಿದ ನಂತರ ಸಂತೋಷವಾಯಿತು, ಸಂಭ್ರಮವಾಯಿತು. ಇತ್ಯಾದಿ ತಥೋ, ಆ ಕಥೆಯನ್ನೆಲ್ಲ ಕೇಳಿ ಇವರ ಸಂದೇಹ ನಿವೃತ್ತಿಯಾಯಿತು. ತಥೋ ಅಗಾಧಾಶ್ರಮಂ ಸಾಕ್ಷಾತ್ ಪಿತೃದ್ವೈಪಾಯನಸ್ಯ ಮೇ.
ಓಹೋ, ಇದು ನಾರದ ಕಥೆ ಹೇಳ್ತಾ ಇದ್ದಾನೆ. ಅಲ್ಲ, ಇದು ನಾರದ ಅಲ್ಲ ಹೋಗಿದ್ದು, ಇದು ಶುಕ. ಶುಕ ಇದೆಲ್ಲ ಕೇಳಿ ತನ್ನ ಅಪ್ಪನ ವೇದವ್ಯಾಸನ ಆಶ್ರಮಕ್ಕೆ ಹೋದ. ಪಿತೃದ್ವೈಪಾಯನಸ್ಯ ಮೇ ಸಭಾಜಿತೋ ಭಗವತ ಕೃತ ಆಸನ ಪರಿಗ್ರಹ ತಸ್ಮೈ ತದ್. ಓಹೋ, ಈಗ ನಾರದ ಇವನು ಶುಕ ಹೇಳ್ತಾ ಇದ್ದಾನೆ, ಮಧ್ಯದಲ್ಲಿ ನಾರದ ಉವಾಚ ಹೇಳ್ತಾ ಇದ್ದ. ಓಹೋ, ಶುಕ ಉವಾಚ. ಇವನು ನಾರದ ಕೇಳಿ ಅಲ್ಲಿಂದ ಎಲ್ಲಿಗೆ ಹೋದ ಅಂದರೆ ಶುಕನ ಅಪ್ಪ ಯಾರು, ವೇದವ್ಯಾಸ. ವೇದವ್ಯಾಸನ ಆಶ್ರಮಕ್ಕೆ ಹೋದ. ಅಲ್ಲಿ ಕೇಳಿರುವ ಉಪದೇಶ ಅದು ಕರೆಕ್ಟೇ. ಎಲ್ಲಿ? ಬದ್ರಿನಾಥನಲ್ಲಿ ನಾರಾಯಣ ಋಷಿ ಉಪದೇಶ ಮಾಡಿದ. ಸನಕಾದಿಗಳ ಮಧ್ಯೆ ನಡೆದಿರುವ ಸಂಭಾಷಣೆಯನ್ನು ಇವರಿಗೆ ಹೇಳಿದ. ಯಾರಿಗೆ? ಯಾರು ಹೇಳಿದ್ದರು? ನಾರಾಯಣ ಋಷಿ ನಾರದನಿಗೆ. ನಾರದ ಅದೆಲ್ಲ ಕೇಳಿ ಸಂತೋಷ ಪಟ್ಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಶುಕ ಹೇಳ್ತಾ ಇದ್ದಾನೆ. ಮಧ್ಯದಲ್ಲಿ ಶುಕ ಮಹರ್ಷಿ ನಮ್ಮ ಅಪ್ಪನ ಆಶ್ರಮಕ್ಕೆ ಹೋದ, ವೇದವ್ಯಾಸನ ಆಶ್ರಮಕ್ಕೆ. ಪಿತೃದ್ವೈಪಾಯನಸ್ಯ ಮೇ ಸಭಾಜಿತೋ ಭಗವತ ಕೃತಾಸನ ಪರಿಗ್ರಹ. ಅಲ್ಲಿ ಹೋಗಿದಾಗ ನಾರದನನ್ನು ವೇದವ್ಯಾಸ, ನಾರದನೇ ಎಲ್ಲ ಕೇಳಿ ವಾಲ್ಮೀಕಿಗೆ ವ್ಯಾಸನಿಗೆ ಇಬ್ಬರಿಗೆ ಉಪದೇಶ ಮಾಡಿದ್ದು ನಾರದನೇ ಅಲ್ಲವೇ? ವಾಲ್ಮೀಕಿಗೆ ರಾಮಾಯಣ ಉಪದೇಶ ಮಾಡಿದ್ದು ನಾರದನೇ, ಇಬ್ಬರಿಗೇ ನಾರದನೇ ಗುರು. ವ್ಯಾಸನಿಗೆ ಮಾಡಿದ್ದು ನಾರದವೇ. ಅದರಿಂದ ಇತ್ಯಾದ್ಯ ಋಷಿಮಾನಮ್ಯ ತತ್ಶಿಷ್ಯ ಸಭಾಜಿತೋ ಭಗವತ ಕೃತಾಸನ ಪರಿಗ್ರಹ. ಇವನು ಹೋದಾಗ ನಾರದನನ್ನು ಸನ್ಮಾನ ಮಾಡಿದ, ಸತ್ಕಾರ ಮಾಡಿದ, ಪೂಜೆ ಮಾಡಿದ, ಕೂರಿಸಿದಾಗ ತಸ್ಮೈ ತದ್ವರ್ಣಯಾಮಾಸ ನಾರಾಯಣ ಮುಖಾತ್ ಶ್ರುತಂ. ಸಾಕ್ಷಾತ್ತು ನಾರಾಯಣ ಋಷಿ, ನಾರಾಯಣ ಋಷಿ ಬದ್ರಿನಾಥನಲ್ಲಿ ನಾರಾಯಣ ಋಷಿ ಮುಖದಿಂದ ಕೇಳಿರುವ ಉಪದೇಶ ತತ್ವವು ಅಂದ್ರೇನು? ಭಗವತ್ ತತ್ವ. ಅದೇ ಭಾಗವತ ಕಥಾ. ಇನ್ನೇನು ಭಾಗವತ ಕಥಾ, ಭಗವತ್ ತತ್ವ ಅದೆಲ್ಲ ವ್ಯಾಸನಿಗೆ ಹೇಳಿದ. ಕಥೆ ಆಗ್ತಾಯಿದೆ, ಕಥೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ನಾರದ ಎಲ್ಲಿ ಬದ್ರಿನಾಥನಲ್ಲಿ ನಾರಾಯಣ ಬಾಯಿದಿಂದ ಕೇಳಿದ್ದನ್ನು ಇಲ್ಲಿ ತಂದು ವ್ಯಾಸನಿಗೆ ಹೇಳಿಕೊಟ್ಟ. ನಾರಾಯಣ ಮುಖಾತ್ ಶ್ರುತಂ ಇತ್ಯೇತತ್ ವರ್ಣಿತಂ ರಾಜನ್ ಎನ್ನ ಪ್ರಶ್ನ ಕೃತಸ್ತ್ವಯ. ಈಗ ನಿನಗೆ ಉತ್ತರ ಆಯಿತಾ? ಉತ್ತರ ಸಿಕ್ಕಿತಾ ನಿನ್ನ ಪ್ರಶ್ನೆಗೆ? ಯದಾ ಬ್ರಹ್ಮಣ್ಯ ನಿರ್ದೇಶ್ಯೆ ನಿರ್ಗುಣೇಪಿ ಮನಶ್ಚರೇತ್. ಪರಮಾತ್ಮ ನಿರ್ಗುಣವಾದರೆ ಅವರಲ್ಲಿ ಗುಣಗಳು ಹೇಗಿರುತ್ತವೆ? ಗುಣಗಳಿರುತ್ತವೆ ಅಂದರೆ ಇಷ್ಟೊತ್ತು ಹೇಳಿದ್ದೀವಿ ನೋಡಿ. ಈ ನಕಲಿ ಗೋಲ್ಡ್ ಏನು ಹೇಳ್ತಾರೆ ನೀವು ಅದಕ್ಕೆ? ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಏನೋ ಹೇಳ್ತಾರೆ ಇಂಗ್ಲೀಷ್, ರೋಲ್ಡ್ ಗೋಲ್ಡ್. ರೋಲ್ಡ್ ಗೋಲ್ಡೇ ಹೇಳ್ತಾರೆ. ರೋಲ್ಡ್ ಗೋಲ್ಡ್ ಹೇಳ್ತಾರೆ. ರೋಲ್ಡ್ ಗೋಲ್ಡು ಅಂಗಡಿಗೆ ಹೋದರೂ, ಅಂಗಡಿಯಿಂದ ಕೊಂಡುಕೊಂಡು ತಂದರೂ ಅದು ಗೋಲ್ಡ್ ಆಗಲ್ಲ, ಅದು ರೋಲ್ಡ್ ಗೋಲ್ಡೇ ಇರುತ್ತದೆ. ಹಾಗೆ ಇದು ಅಷ್ಟೇ, ನಕಲಿ ಗೋಲ್ಡ್. ಆದ್ದರಿಂದ ಪರಮಾತ್ಮನಿಂದ ಎಷ್ಟು ಜಗತ್ತು ಹುಟ್ಟಿದ್ದರೂ ಪರಮಾತ್ಮನಿಗೆ ಅಂಟುಕೊಳ್ಳಲ್ಲ. ಪರಮಾತ್ಮನಲ್ಲಿ ಹಾವು ತೋರಿದ್ದರೂ ಹಾವಿನ ಲಕ್ಷಣಗಳು ಪರಮಾತ್ಮಕ್ಕೆ ಅಂಟುಕೊಳ್ಳಲ್ಲ. ಪರಮಾತ್ಮನಲ್ಲಿ ಹೇಗೆ ಹುಟ್ಟುತ್ತದೆ ಅಂದರೆ ಹುಟ್ಟುವುದಲ್ಲ, ಅದು ಲೀಲಾ ಮಾತ್ರ, ಮಾಯಿಕ ಮಾತ್ರ, ತೋರುತ್ತದೆ ಅಷ್ಟೇ. ಜೀವನ ದೃಷ್ಟಿಗೆ ತೋರುತ್ತದೆ, ಪರಮಾತ್ಮನಲ್ಲಿಲ್ಲ. ಇದು ವಿಚಿತ್ರ. ಹಾವು ನಮ್ಮ ದೃಷ್ಟಿಗೆ ತೋರುತ್ತದೆ ಹೊರತು ಹಗ್ಗದಲ್ಲಿಲ್ಲ. ಹಗ್ಗಕ್ಕಿರುತ್ತದ ಹಾವು? ನಮಗೆ ಏನೇನು ತೋರುತ್ತದೋ ಅದು ಹಾವು ಹಗ್ಗಕ್ಕಿರುತ್ತದೆ. ನಮಗೆಲ್ಲ ತೋರ್ತದೆ, ನಮಗೆ ತೋರಿದ್ದೆಲ್ಲ ಹಗ್ಗಕ್ಕಿಲ್ಲ. ಇದೇ ಮಾಯೆ. ಅದರಿಂದ ಸತ್ವಗುಣ, ರಜೋಗುಣ, ತಮೋಗುಣ, ಪಂಚಭೂತಗಳು, ಈ ನಾಮರೂಪಗಳು, ಪ್ರಾಣಿಗಳು, ಮರ ಗಿಡಗಳು, ಪರ್ವತಗಳು, ಎಲ್ಲ ಇದೆಲ್ಲ ನಕ್ಷತ್ರಗಳು, ಇದೆಲ್ಲ ನದಿ ಪರ್ವತಗಳು ಎಲ್ಲ ಕಂಡು ಬರುತ್ತವೆ. ನಮಗೆಲ್ಲ ಕಂಡು ಬಂದರೂ ಇದೆಲ್ಲ ಪರಮಾತ್ಮನ ದೃಷ್ಟಿಗಿಲ್ಲ. ಪರಮಾತ್ಮ ತನ್ನಲ್ಲಿ ಬಿಡಿಯಾಗಿಲ್ಲ. ಏಕೆ? ಅದೆಲ್ಲ ಇವನೇ, ಅಲ್ಲಿ ಬಿಡಿಯಾಗಿಲ್ಲ. ಆದ್ದರಿಂದ ನಿರ್ಗುಣದಲ್ಲಿ ಗುಣಗಳು ಹೇಗಿರುತ್ತವೆ ಅಂದರೆ ಮಾಯಿಕವಾಗಿ, ಲೀಲಾರೂಪವಾಗಿ, ಕಲ್ಪಿತವಾಗಿ. ಏನು ಹೇಳಿದರೂ ಒಂದೇ ಅರ್ಥ. ಮಾಯೆ ಎಂದು ಹೇಳಿ, ಲೀಲಾರೂಪ ಎಂದು ಹೇಳಿ, ಕಲ್ಪಿತ ಎಂದು ಹೇಳಿ, ಲೋಕದೃಷ್ಟ್ಯ ಇರುತ್ತದೆ, ಜೀವದೃಷ್ಟ್ಯ ಇರುತ್ತದೆ, ಪರಮಾತ್ಮ ದೃಷ್ಟಿಗೆ ಇಲ್ಲ. ಈಗ ಇತ್ಯಾದಿಗಳು ಈ ಹೆಸರುಗಳು ಹೇಳಿದ್ದಾರೆ. ಪ್ರಶ್ನೆ ಏನಿತ್ತು? ನಿರ್ಗುಣವಾದ ಪರಮಾತ್ಮನಲ್ಲಿ ಗುಣಗಳು ಹೇಗಿರುತ್ತವೆ ಎಂದು ಪ್ರಶ್ನೆ ಅಲ್ಲವೇ? ನಿರ್ಗುಣ ಪರಮಾತ್ಮದಲ್ಲಿ ಗುಣಗಳು ಹೇಗಿರುತ್ತವೆ ಎಂದು ಪ್ರಶ್ನೆ. ಅದಕ್ಕೆ ಉತ್ತರವೇನು? ಗುಣಗಳು ತೋರ್ಕೊಳ್ತದೆ, ಇರುವುದಲ್ಲ. ಅದೇ ವ್ಯತ್ಯಾಸ. ತೋರ್ಕೊಳ್ತವೆ, ಇರುವುದಲ್ಲ. ವ್ಯತ್ಯಾಸ ನೋಡಿ. ಇದ್ದುಕೊಂಡು ತೋರುವುದಲ್ಲ, ಇರುವುದು ಪರಮಾತ್ಮವೇ, ಪರಮಾತ್ಮನೇ. ಆದರೂ ಇನ್ನೊಂದಾಗಿ ಜಗತ್ತಾಗಿ ತೋರ್ತಾನೆ ಅಷ್ಟೇ.
ತೋರಲಿ, ಎಲ್ಲ ತೋರ್ತಾನೆ, ವ್ಯವಹಾರ ನಡೆಯುತ್ತದೆ, ನಿಜವಾಗಿಲ್ಲ. ಮಿಕ್ಕದೆಲ್ಲ ನಾಟಕದಲ್ಲಿ ಎಲ್ಲ ನಾಟಕ ನಡೆಯುತ್ತದೆ, ತನ್ನಲ್ಲಿಲ್ಲ. ಆದರೆ ತೋರುವಾಗೆಲ್ಲ ತೋರ್ತದೆ ಅಷ್ಟೇ. ತೋರಿಕೆಗೇನು ಅಡ್ಡಿ? ಎಲ್ಲ ತೋರ್ಬೋದು, ಏನಾದರೂ ತೋರ್ಬೋದು. ಟಿ ವಿಯಲ್ಲಿ ಎಲ್ಲ ತೋರ್ತದೆ, ಎಲ್ಲ ನಿಜವಾಗಿದ್ದಂತೆ ಎಲ್ಲ ತೋರ್ತದೆ ಅಲ್ಲವೇ? ಅಗ್ನಿ ತೋರ್ತದೆ, ಮನುಷ್ಯರು ಸುಟ್ಟು ಹೋದರೂ ತೋರ್ತದೆ, ಸತ್ತು ಹೋದರೆ ಸತ್ತು ಹೋಗಿದ್ದು ತೋರ್ತದೆ, ಯಾರನ್ನು ಸಾಯಿಸಿದ್ದರೆ ರಕ್ತ ಸೋರುವುದು ತೋರ್ತದೆ, ಎಲ್ಲ ತೋರ್ತದೆ. ಬಟ್ ಯಾರೂ ಇಲ್ಲ, ಮನುಷ್ಯನಿಗೆ ಏನಾಗಲ್ಲ. ಅದೇನಪ್ಪ ಅಂದರೆ ಸುಮ್ಮನೆ ತೋರಿಕೆ, ಏನಿಲ್ಲ ಅಲ್ಲಿ. ಹಾಗೆ ಆಗ್ತದೆ ಅಲ್ಲ. ಕೈಕಾಲು ಮುರಿದು ಹೋಗ್ತದೆ, ರಕ್ತ ಸೋರ್ತದೆ, ಅಯ್ಯೋ ಎಂದು ಕಿರ್ಚುತ್ತಾನೆ, ಅಯ್ಯೋ ನಮಗೆ ನೋಡಿದವರಿಗೆ ಹೆದರಿಕೆ ಆಗ್ತದೆ. ಅಲ್ಲಿ ನೋಡಿದರೆ ಏನೂ ಇಲ್ಲ, ತೋರುವುದು ಮಾತ್ರ ಎಲ್ಲ ಆದಂತೆ ಹಾಗೆಯೇ ಜಗತ್ತೆಲ್ಲ ತೋರ್ತದೆ, ಪರಮಾತ್ಮನಿಗೆ ನಿಜವಾಗಿ ಯಾವುದೂ ಇಲ್ಲ. ನಿಮಗೆ ಯಾವುದು ತೋರಿತೋ ಅಲ್ಲೇನಿಲ್ಲ. ಇಲ್ಲದಿದ್ದರೆ ಹೇಗೆ ತೋರ್ತದೆ? ಇಲ್ಲದೆ ಹೇಗೆ ತೋರ್ತದೆ? ಕಂಡೇ ಬರುತ್ತಾ ಇದೆಲ್ಲ? ನೀವು ಇಲ್ಲ ಹೇಳ್ತೀರಿ. ಅಲ್ಲಿ ನೋಡಿ, ಟಿ ವಿಯಲ್ಲಿ ಕಂಡು ಬಂದದ್ದೆಲ್ಲ ಅಲ್ಲಿ ಇರ್ತದೆ, ನಿಜವಾಗಿ ನಡೆಯುತ್ತದೆ. ಅಲ್ಲಿ ನಿಜವಾಗಿ ನಡೆಯುತ್ತಾ ಇದೇನು? ಸುಮ್ಮನೆ ತೋರ್ತದೆ, ಏನು ನಡೆಯಲ್ಲ. ಎಲ್ಲ ಆಗಿದ್ದಂತೆ ಎಲ್ಲ ಸ್ಪಷ್ಟವಾಗಿ ಕಣ್ಣಿಗೆ ರಕ್ತ ತೋರ್ತದೆ, ಕೈಕಾಲು ಮುರಿದು ಹೋಗ್ತಾ ತೋರ್ತದೆ, ಸುಟ್ಟು ಹೋಗಿದ್ದು ತೋರ್ತದೆ, ಒಳ್ಳೆಯದು ತೋರ್ತದೆ, ಕೆಟ್ಟದ್ದು ತೋರ್ತದೆ, ಎಲ್ಲ ತೋರ್ತದೆ, ನಿಜವಾಗಿ ಯಾವುದೂ ಇಲ್ಲ. ಹಾಗೇ ಜಗತ್ತೆಲ್ಲ ತೋರ್ತದೆ. ಪರಮಾತ್ಮನ ನಮಗೆ ತೋರಿದ್ದು ಅವನಿಗಿಲ್ಲ. ಟಿ ವಿಯಲ್ಲಿ ಇದ್ದಂತೆ ನಮಗೆ ತೋರಿದ್ದರೂ ಟಿ ವಿಗಿಲ್ಲ. ಟಿ ವಿಗೆ ಬೆಂಕಿ ಇರುತ್ತದೆ, ನಮಗೆ ಬೆಂಕಿ ಟಿ ವಿಯಲ್ಲಿ ಬೆಂಕಿ ಇದ್ದರೆ ಟಿ ವಿ ಗತೇನಾಗಬೇಕು? ಸುಟ್ಟೇ ಹೋಗ್ತದೆ. ಟಿ ವಿಯಲ್ಲಿ ಬೆಂಕಿ ತೋರ್ತದೆ, ಟಿ ವಿಗಿಲ್ಲ. ಅದು ಆಶ್ಚರ್ಯ. ಇದೇ ಮಾಯೆ ಅಂದರೆ ಭಗವಂತನ ಲೀಲೆ, ಅಂದರೆ ಕಲ್ಪಿತ ಅಂದರೆ ನಮ್ಮ ಅಜ್ಞಾನಿ ದೃಷ್ಟಿಗೆ ಲೋಕಕ್ಕೋಸ್ಕರ ಮಾಡ್ತಾನೆ ಸೃಷ್ಟಿ ಸ್ಥಿತಿ ಲಯಗಳು ತನಗೆ. ಅಂದರೆ ಸೃಷ್ಟಿ ಪರಮಾತ್ಮಕ್ಕೆ ಇಲ್ಲ ಏಕೆ ಹೇಳ್ತೀರಿ ಅಂದರೆ, ಸೃಷ್ಟಿಯಲ್ಲಿ ಲೋಪದೋಷಗಳಿವೆ, ಸೃಷ್ಟಿಯಲ್ಲಿ ಸುಖ ದುಃಖಗಳಿವೆ, ಮಾನಾಪಮಾನಗಳಿವೆ, ಜನ್ಮ ಮರಣಗಳಿವೆ. ಇದೆಲ್ಲ ಪರಮಾತ್ಮ ಕಂಠಬೇಕಾ ಏನು? ಜನ್ಮ ಮರಣಗಳು ಪರಮಾತ್ಮ ಕಂಠಬೇಕಾ? ಸುಖ ದುಃಖಗಳು ಪರಮಾತ್ಮ ಕಂಠಬೇಕಾ? ಮಾನಾಪಮಾನಗಳು, ಜಯಾಪಜಯಗಳು ಎಲ್ಲ ಪರಮಾತ್ಮನಿಗೆ ಅಂಟಬೇಕಾ? ನಮಗೆ ಜಡ ಇದೆ, ಜಡ ಪ್ರಪಂಚ ಇದೆ ಅಲ್ಲವೇ? ಒಂದು ಸುಂದರವಾಗಿದೆ, ಒಂದು ಅಗ್ಲಿಯಾಗಿದೆ, ಒಂದು ಒಳ್ಳೆಯದಿದೆ, ಒಂದು ಕೆಟ್ಟದಿದೆ. ಇದೆಲ್ಲ ಪರಮಾತ್ಮ ಕಟ್ಟಬೇಕಾ? ತೋರ್ತದೆ ಅಷ್ಟೇ. ಒಂದು ಜನ್ಮ ಇರುತ್ತದೆ, ಮರಣ ಇರುತ್ತದೆ, ಪರಮಾತ್ಮಕ್ಕೆ ಎರಡೂ ಇಲ್ಲ. ಆದ್ದರಿಂದ ತೋರುವುದೆಲ್ಲ ದೋಷಯುಕ್ತ. ಇದರಲ್ಲಿ ತುಂಬ ದೋಷಗಳಿವೆ, ದುಃಖ ಇದೆ, ಅಲ್ಪತ್ವ ಇದೆ, ಜನ್ಮ ಮರಣಾದಿಗಳಿವೆ. ಆದ್ದರಿಂದ ಇದು ಪರಮಾತ್ಮ ಕಂಠಲ್ಲ. ಆದ್ದರಿಂದ ನಮ್ಮ ದೃಷ್ಟಿಗೆ ತೋರಿದ್ದರೂ ಅವರ ದೃಷ್ಟಿಗಿಲ್ಲ. ಏಕೆ? ಅದಿದ್ದರೆ ಪರಮಾತ್ಮ ಕಂಠಿದಂತೆ ಆಗುತ್ತದೆ. ಬೆಂಕಿ ನಮಗೆ ತೋರಿದ್ದರೂ ಟಿ ವಿಯಲ್ಲಿ ಬೆಂಕಿ ಇಲ್ಲ. ಇದ್ದರೆ ಅದನ್ನು ಸುಟ್ಟು ಹಾಕ್ತದೆ. ಸುಟ್ಟು ಹಾಕುವುದು ಪರಮಾತ್ಮಕ್ಕೆ ಬೇಕಾ? ಟಿ ವಿಗೆ ಬೇಕಾ ಸುಟ್ಟು ಹಾಕುವುದು? ನಮ್ಮ ಟಿ ವಿಯಲ್ಲಿ ನಿಜವಾದ ಬೆಂಕಿ ಇರಬೇಕು ನಮಗೆ ಎಂದು ಯಾರಿಗಾದರೂ ಹೇಳ್ತಾರೆ. ಏನಪ್ಪ ನೀವು ಸುಮ್ಮನೆ ಬೆಂಕಿ ತೋರಿಸುವ ಟಿ ವಿ ಕೊಟ್ಟಿದ್ದೀರಿ, ನಿಜವಾದ ಬೆಂಕಿ ಇರುವಂಥದ್ದು ಕೊಡು. ನಿಜವಾದ ಬೆಂಕಿ ಇದ್ದರೆ ಆಯಿತು ಕೊಡ್ತೀವಿ ಎಂದು ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಹೆಚ್ಚು ಖರ್ಚಾಗ್ತದೆ ಅಷ್ಟೇ. ನೀವು 10,000ಕ್ಕೆ ಟಿ ವಿ ತೊಗೊಂಡು ಬರ್ತೀಯಲ್ಲ, ಸೊ ಇದಕ್ಕೆ 20,000 ಆಗ್ತದೆ. ಆಯಿತಾ, ಸಂತೋಷ ಎಂದು ಅರ್ಥ. ನಮಗೆಲ್ಲರಿಗೆ ಸ್ನೇಹಿತರಿಗೆ ಹೇಳ್ತೀನಿ, ಅಮ್ಮ ನಿಜವಾದ ಬೆಂಕಿ ಇರುತ್ತದೆ, ಆಯ್ತಪ್ಪ 20,000ಕ್ಕೆ ಕೊಟ್ಟು ನಿಜವಾದ ಬೆಂಕಿ ಇರುವುದು, ಅಲ್ಲಿ ಬೆಂಕಿ ಹಾಕಿಡ್ತೀವಿ, ನೀವಿಲ್ಲಿ ಸ್ವಿಚ್ ಆನ್ ಮಾಡು, ಅಲ್ಲಿ ಬೆಂಕಿ ಏನಾಗುತ್ತದೆ? ಪ್ರಜ್ವಲನ ಆಗುತ್ತದೆ. ಪ್ರಜ್ವಲ ಹೇಳ್ತಾರೆ. ಎಲ್ಲರಿಗೆ ಸ್ನೇಹಿತರಿಗೆ ತೋರಿಸಿ, ನೆಂಟರು ಬಂಧುಗಳು ಎಲ್ಲರೂ ಬನ್ನಿ, ನಾನೊಂದು ಬೆಂಕಿ ನಿಜವಾದ ಟಿ ವಿ ತಂದೆ. ನಿಮ್ಮ ಟಿ ವಿ ಎಲ್ಲ ಸುಳ್ಳು, ಸುಮ್ಮನೆ ಬೆಂಕಿ ತೋರ್ತದೆ, ನಿಜವಾಗಿಲ್ಲ. ನಂದು ನಿಜವಾದ ಬೆಂಕಿ ಇದೆ ಎಂದು. ಆಯ್ತಪ್ಪ ಒಳ್ಳೆಯದು, ನಾವು ನೋಡ್ತೀವಿ ಎಂದು ಎಲ್ಲರೂ ಬಂದರು. ಸ್ವಿಚ್ ಆನ್ ಮಾಡಿದ, ಬೆಂಕಿ ಬಂದು ಜೋರಾಗಿ ಟಿ ವಿಯನ್ನೇ ಸುಟ್ಟು ಹಾಕಿತು. ಜನರು ಹೇಳಿದ್ದಾರೆ, ಗ್ರೇಟ್, ವಾಟ್ ಎ ಟಿ ವಿ. ನಾವೆಲ್ಲರೂ 10,000ಕ್ಕೆ ಟಿ ವಿ, 10,000ಕ್ಕೆ ಟಿ ವಿ ಬರ್ತದೆ ಏನೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾರೆ. 10,000ಕ್ಕೆ ಟಿ ವಿ ಬರ್ತದೆ, ಬರ್ಬೋದು, ಓಕೆ. 10,000 ಟಿ ವಿ ನಿಮ್ಮೆಲ್ಲರದಿದ್ದರೆ ನಂದು 20,000 ರೂಪಾಯಿಗೆ ಟಿ ವಿ, 20,000 ರೂಪಾಯಿ ಕೊಟ್ಟು ಟಿ ವಿ ತೊಗೊಂಡು ಬಂದು ಅದೇ ದಿವಸ ಸುಟ್ಟು ಹಾಕಿದ. ಚೆನ್ನಾಗಿದೆ. ನಿಜವಾಗಿರಬೇಕಲ್ಲವೇ ಬೆಂಕಿ? ನಿಜವಾಗಿ ಬೆಂಕಿ ಇರಬೇಕೇಕೆ? ಇವರು ಹೇಳಿದ್ದರು, ನಮ್ಮ 10,000 ಟಿ ವಿ ಚೆನ್ನಾಗಿದೆ, ಬೆಂಕಿ ಕಂಡು ಬರುತ್ತದೆ, ಟಿ ವಿಯನ್ನು ಸುಟ್ಟು ಹೋಗಲ್ಲ. ನಿಮ್ಮದು ನಿಜವಾದ ಬೆಂಕಿ ಇರುತ್ತದೆ, 20,000 ಕೊಟ್ಟು ಬೆಂಕಿ ತಗೊಂಡು ಬಂದು ಟಿ ವಿಯನ್ನು ಸುಟ್ಟು ಹಾಕ್ಕೊಳ್ಳೋದು. ನಿಮ್ಮ ಟಿ ವಿಗಿಂತ ನಮ್ಮ ಟಿ ವಿ ಚೆನ್ನಾಗಿದೆ ಎಂದು ನೀವು ಬಂದಿರುವ ನೆಂಟರೆಲ್ಲ ಮನೆಗೆ ಹೋಗ್ತಾರೆ ಅಲ್ಲವೇ? ಅಷ್ಟೇ ಅಲ್ಲ, ನಿಮ್ಮ ಕುರಿತು ಎಲ್ಲರಿಗೆ ಹೇಳಿಬಿಡ್ತಾರೆ. ಅವರು 20,000, ನಮ್ಮದು 10,000 ಟಿ ವಿ, 20,000 ಕೊಟ್ಟು ಸ್ಪೆಷಲ್ ಟಿ ವಿ ತಂದನಂತೆ ತೋರಿಸಿದ್ದ ನಮಗೆ. ನಮ್ಮ ಎದುರಾಗೆ ಸುಟ್ಟು ಹೋಯಿತು. ಸ್ವಲ್ಪ ಅವರಿಗೆ ಸುಟ್ಟು ಹೋಯಿತು, ಮುಖಕ್ಕೆ ಕೈ ಕಾಲಕ್ಕೆ, ಆದರೂ ಅವರು ಹೆಚ್ಚು ಆಗಲಿಲ್ಲ. ಟಿ ವಿ ಮಾತ್ರ ಪೂರ್ತಿ ಬೂದಿಯಾಗಿಬಿಟ್ಟಿತು. ಅದೇನಪ್ಪ ಅಂದರೆ ಅವರು ನಿಜವಾದ ಬೆಂಕಿ ಬೇಕು ಎಂದು ಹೇಳಿದರು. ನಿಜವಾದ ಬೆಂಕಿ ಆಯಿತು. ಪರಮಾತ್ಮಗೆ ನಿಜವಾದ ಬೆಂಕಿ ಬೇಕಾ? ಏನಪ್ಪ,
ಪರಮಾತ್ಮನಲ್ಲಿ ಟಿ ವಿಯಲ್ಲಿ ಹಾಗೆ ಬೆಂಕೆಲ್ಲ ತೋರ್ಕೊಳ್ತಾರೆ, ಟಿ ವಿಗೆ ಬೆಂಕಿಲ್ಲ. ಹಾಗೆ ಜಗತ್ತು ತೋರಿದ್ದೆಲ್ಲ ನಮ್ಮ ದೃಷ್ಟಿಗೆ ತೋರ್ತದೆ, ಜೀವನ ದೃಷ್ಟಿಗೆ, ಸಂಸಾರ ದೃಷ್ಟಿಗೆ, ಪ್ರಪಂಚ ದೃಷ್ಟಿಗೆ. ನಮ್ಮ ದೃಷ್ಟಿಗೆ ತೋರುವ ಸಂಸಾರದಲ್ಲಿ ದುಃಖನೇ ಇದೆ, ಪರಿಮಿತಿ ಇದೆ, ದುಃಖ ಇದೆ, ಪರಿಚ್ಛಿನ್ನ ಇದೆ. ಇದೆಲ್ಲ ಪರಮಾತ್ಮ ದೃಷ್ಟಿಗೆ ಎಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅದರಿಂದ ಪರಮಾತ್ಮ ನಿರ್ಗುಣ. ಅವರು ಪ್ರಶ್ನೆ ಮಾಡಿದ್ದೇನು, ನಿರ್ಗುಣ ಪರಮಾತ್ಮದಲ್ಲಿ ಜಗತ್ತು ಗುಣಗಳು ಹೇಗಿರುತ್ತವೆ? ಇರುತ್ತದೆ. ತೋರಿಸು ಅಂದರೆ ಇರುವುದಲ್ಲ, ಇದ್ದಂತೆ ತೋರ್ತದೆ ಅಷ್ಟೇ. ನಿಜವಾಗಿದ್ದರೆ ಪರಮಾತ್ಮಗೆ ನಮ್ಮ ಹಾಗೆ ಸುಟ್ಟು ಹೋಗ್ತದೆ. ನಿಜವಾಗಿದ್ದರೆ ಪರಮಾತ್ಮ ಗತೇನಾಗಬೇಕು. ಆದ್ದರಿಂದ ನಿಜವಾಗಿಲ್ಲ, ನಮ್ಮ ದೃಷ್ಟಿಗೆ ನಿಜ. ನಮಗೆಲ್ಲ ಇದ್ದಂತೆ ನಮಗೆ ಹಿಂಸೆ ಮಾಡ್ತದೆ, ಅಲ್ಲಿದ್ದರೆ ಇಲ್ಲ. ಅದೇ ಪರಮಾತ್ಮಕ್ಕೆ ಅಂಟಲ್ಲ. ಇದು ಅವರು ಹೇಳುತ್ತಿರುವ ಉಪದೇಶ ಅಲ್ಲವೇ? ಸಭಾಜಿತೋ ಭಗವತ ಕೃತಾಸನ ಪರಿಗ್ರಹ ತಸ್ಮೈ ತದ್ವರ್ಣಯಾಮಾಸ ನಾರಾಯಣ ಮುಖಾತ್ ಶ್ರುತಂ. ನಾರಾಯಣನಿಂದ, ನಾರಾಯಣ ಋಷಿ, ನಾರಾಯಣ ಅಂದರೆ ಪರಮಾತ್ಮನ ಅವತಾರವೇ ನಾರಾಯಣ ಋಷಿ. ನಾರಾಯಣ ಋಷಿಯ ಉಪದೇಶವನ್ನು ಬದ್ರಿನಾಥನಲ್ಲಿ ಕೇಳಿ ನಾರದ ಬಂದು ಎಲ್ಲಿ ವ್ಯಾಸನ ಆಶ್ರಮಕ್ಕೆ ಹೋಗಿ ತಾನು ಕೇಳಿರುವ ಉಪದೇಶವೆಲ್ಲ ಪರಮಾತ್ಮನಲ್ಲಿ ಜಗತ್ತು ತೋರಿದ್ದರೂ ಹೇಗೆ ಅವರಿಗೆ ಅಂಟಲ್ಲ, ಅವರೇನು ಮುಟ್ಟಲ್ಲ, ತೋರ್ತದೆ, ಅವರಿಗೇನಿಲ್ಲ. ಇದನ್ನು ಬಂದು ಇವರಿಗೆ ಉಪದೇಶ ಮಾಡಿದ. ಇತ್ಯೇತತ್ ವರ್ಣಿತಂ ರಾಜನ್. ಈಗ ಕೊನೆಗೆ ಶುಕ ಹೇಳ್ತಾನೆ ನೋಡಿ, ಪರೀಕ್ಷಿತ್ಗೆ ಹೇಳ್ತಾ ಇದ್ದ. ಈಗ ಕಥೆ ಮುಗಿಸಿಬಿಟ್ಟು ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟೆ, ಆಯಿತಾ? ಉತ್ತರ ಹೊಂದಿತಾ? ನಿಮ್ಮ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವಾಯಿತಾ? ಇತ್ಯೇತತ್ ವರ್ಣಿತಂ ರಾಜನ್ ಎನ್ನ ಪ್ರಶ್ನ ಕೃತಸ್ತ್ವಯ ಯಥಾ ಬ್ರಹ್ಮಣ್ಯ ನಿರ್ದೇಶ್ಯೆ ನಿರ್ಗುಣೇಪಿ ಮನಶ್ಚರೇತ್. ನಿರ್ಗುಣ ಪರಮಾತ್ಮನಲ್ಲಿಯೂ ಮನಸ್ಸು ಹೇಗೆ ಕಲ್ಪಿತ ರೂಪದಿಂದ ಎಲ್ಲ ಇರುತ್ತದೆ, ತನ್ನಲ್ಲಿ ಏನಿಲ್ಲ. ಆ ಮನಸ್ಸು ಪರಮಾತ್ಮನನ್ನು ಆ ಕಲ್ಪಿತ ಗುಣಗಳನ್ನೇ ಚಿಂತನೆ ಮಾಡ್ತಾ ಮಾಡ್ತಾ ತಾನೂ ಹೋಗಿಬಿಟ್ಟು ಪರಮಾತ್ಮನಲ್ಲೇ ಸೇರಿಕೊಂಡು ಬಿಡ್ತದೆ. ಹೀಗೆ ಯೋಸ್ಯ ಉತ್ಪ್ರೇಕ್ಷಕೋ ಆದಿಮಧ್ಯ ನಿಧನೇ ಯೋ ವ್ಯಕ್ತ ಜೀವೇಶ್ವರೋ ಯಸೃಷ್ಟ್ವೇದಮನುಪ್ರವಿಶ್ಯ ಋಷಿಣ ಚಕ್ರೇ ಪುರಶಾಸ್ತಿತ. ಯಾರು ಈ ಜಗತ್ತನ್ನೆಲ್ಲ ತನ್ನಲ್ಲಿ ಕಲ್ಪಿತ ಜಗತ್ತಾಗಿ ತೋರಿಸಿದ್ದರೋ, ತಾನೇ ಇದಾಗಿ ತೋರುತ್ತಿದ್ದರೋ, ಮತ್ತೆ ತನ್ನಲ್ಲೇ ಇದೆಲ್ಲ ಸೇರಿಸ್ಕೊಳ್ತಾರೋ. ಏಕೆ ತೋರಿದ್ದಲ್ಲವೇ ಮತ್ತೆ ತನ್ನಲ್ಲೇ ಮುಳುಗಿಸಿಬಿಡ್ತಾನೆ. ಇರ್ತದ ನಿಜವಾಗಿ? ಇಲ್ಲ. ತಂ ಕೈ ಯಂ ಸಂಪದ್ಯ ಜಹಾತ್ಯಜ ಮನುಷ್ಯಯೇ ಸುಪ್ತಃ ಕುಲಾಯಂ ಯಥ ತಂ ಕೈವಲ್ಯ ನಿರಸ್ತಯೋ ನಿಮಭಯಂ ಯಹಯೇದಜಶ್ರಂ ಹರಿಂ. ಅಂಥ ಪರಮಾತ್ಮನನ್ನು ಎಲ್ಲರೂ ನಿರಂತರವಾಗಿ ಭಜನ, ಕೀರ್ತನ, ಧ್ಯಾನಾದಿಗಳು ಮಾಡಬೇಕು ಎಂದು ಹೇಳ್ತಾರೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ದಶಮಸ್ಕಂದೇ ಉತ್ತರಾರ್ಧೆ ನಾರದ ನಾರಾಯಣ ಸಂವಾದೆ ವೇದಸ್ತುತಿ ನಾಮ ಸಪ್ತಾಶೀತಿತಮೋಧ್ಯಾಯ. ಆಯಿತಾ? ಈಗ 2 ಅಧ್ಯಾಯಗಳು ಉಳಿದುಬಿಟ್ಟಿವೆ. 2, 3, 88, 89, 90, 3 ಅಧ್ಯಾಯಗಳು. ಕೊನೆಯದು ನಡೆಯುತ್ತಲೇ ಇಲ್ಲ. ಮಧ್ಯ ರಾಮಾಯಣ ಬಂತಲ್ಲ, ಇಲ್ಲದಿದ್ದರೆ ಇವತ್ತಾಗಿ ಬಿಡುತ್ತಿತ್ತು ದಶಮಸ್ಕಂದ. ಮಧ್ಯದಲ್ಲಿ ನಾರಾಯಣ ಬಂತು, ಅದು ರಾಮಾಯಣ ಬಂತು. ಆ 9 ದಿವಸ. ಅದರಿಂದ ಹೀಗೆ ಲೇಟ್ ಆಯಿತು. ಈಗ ನೋಡಿ ಒಂದು ಕಥೆ. ಈಗ ಪ್ರಶ್ನೆ ಮಾಡ್ತಾನೆ ನೋಡಿ. ಈಗ 88ನೇ ಅಧ್ಯಾಯ, 89 ಹೇಳ್ತಾರೆ, ದೆನ್ 90 ಅಷ್ಟೇ. ಈ 3 ಅಧ್ಯಾಯಗಳಿದ್ದರೆ ದಶಮಸ್ಕಂದ ಮುಗಿಯುತ್ತದೆ. ಸೊ ಇಲ್ಲಿ ರಾಜೋವಾಚ ಪರೀಕ್ಷತ್ತು ಪ್ರಶ್ನೆ ಮಾಡ್ತಾನೆ. ಮತ್ತೆ ಪರೀಕ್ಷತ್ತು ಪ್ರಶ್ನೆಗಳೇ ಪ್ರಶ್ನೆ. ಅವ್ರು ಯಾವ ಉತ್ತರ ಕೊಡಲ್ಲ, ಎಲ್ಲ ಪ್ರಶ್ನೆಗಳೇ ಹೇಳ್ತಾನೆ. ಶುಕನೇ ಎಲ್ಲ ಉತ್ತರ ಕೊಡ್ತಾನೆ. ಶುಕ ಯಾವುದೂ ಪ್ರಶ್ನೆ ಮಾಡಲ್ಲ. ಪರೀಕ್ಷತ್ತು ಯಾವ ಉತ್ತರ ಕೊಡಲ್ಲ, ಎಲ್ಲ ಪ್ರಶ್ನೆಗಳೇ. ಪರೀಕ್ಷತ್ತೆಲ್ಲ ಪ್ರಶ್ನೆಗಳೇ. ಸೊ ದೇವಾಸುರ ಮನುಷ್ಯೇಶು ಯೇ ಭಜಂತ ಶಿವಂ. ದೇವ, ಅಸುರ, ಮನುಷ್ಯ ಇಷ್ಟರಲ್ಲೇ ದೇವರು ಏನೇನೋ ಇದ್ದಾರೆ. ಈ ದೇವರಲ್ಲಿ ಯಾರು ಶಿವನನ್ನು ಪೂಜಿಸ್ತಾರೋ ನೋಡಲಕ್ಕೆ ಅಶಿವ, ಅಮಂಗಳಕರವಾಗಿರುತ್ತಾನೆ. ಆದರೂ ಪ್ರಾಯಸ್ಥೆ ದನಿನೋ ಭೋಜ. ಇವನು ಹೇಳ್ತಾನೆ ಅಷ್ಟು ಮಂಗಳಕರವಾಗಿಲ್ಲ. ಶಿವನ ಏನು ಬೂದಿ ಹಚ್ಕೊಳ್ತಾನೆ, ಮತ್ತೇನು ಬಟ್ಟೆ ಏನು ಉಟ್ಕೊಳ್ತಾನೆ, ಚರ್ಮ, ಹುಲಿ ಚರ್ಮ ಇಟ್ಕೊಳ್ತಾನೆ. ಅವರ ಅಲಂಕಾರಗಳು ಏನಿಲ್ಲ. ಇನ್ನೇನಿರುತ್ತದೆ? ಹಾವುಗಳಿರುತ್ತವೆ. ಹತ್ತಿರಕ್ಕೆ ಹೋದರೆ ಹೆದರಿಕೆ ಅಲ್ಲ, ಹತ್ತಿರಕ್ಕೆ ಹೋಗೋಕ್ಕಾಗ್ತದೆ. ಇಲ್ಲೊಂದು ಹಾವು ಕಟ್ಕೊಳ್ತಾನೆ, ಇಲ್ಲೊಂದು ಹಾವು. ನಾವು ಚರ್ಮದಿಂದ ಬಟ್ಟೆ ಆದರೆ ಹಾಕ್ಕೊಳ್ಳಬಹುದು. ಚರ್ಮದಿಂದ ಹೇಗೆ ಹಾಕೋಕ್ಕಾಗ್ತದೆ? ಚರ್ಮ ಗಟ್ಟಿಯಾಗಿರುತ್ತದಲ್ಲ, ಅದನ್ನು ಕಟ್ಟಬೇಕು. ಅದೇನು ಹೊಲಿಸೋಕ್ಕಾಗ್ತದ? ಚರ್ಮವನ್ನು ಕಟ್ಟಬೇಕು. ಕಟ್ಟುವುದಕ್ಕೇನು ಮಾಡಬೇಕು? ಹಾವಿನಿಂದ ಕಟ್ಟಿಕೊಂಡ. ಏನು
ಜಿಂಕೆ ಚರ್ಮ, ಹುಲಿ ಚರ್ಮ ಮೈಗೆ ಸುತ್ತಕೊಂಡು ಜಾರಿ ಹೋಗ್ತದಲ್ಲ, ಅದನ್ನು ಹಾವಿನಿಂದ ಕಟ್ಕೊಂಡ. ಬೆಲ್ಟ್ಗೆ ಸೊಂಟಲಕ್ಕೆ ಬೆಲ್ಟ್ ಕಟ್ತಾರೆ, ಹಾವೆಂದು ಬೆಲ್ಟ್ ಕಟ್ಕೊಂಡ ಶಿವ. ಮರೇನು ಮಾಡಬೇಕು? ಹಾವೇ ಕಟ್ಕೊಂಡ ಬೆಲ್ಟಾಗಿ. ಇಲ್ಲೊಂದು ಹಾವು, ಇಲ್ಲೊಂದು ಹಾವು, ತಲೆ ಮೇಲೆ ಒಂದು ಹಾವು. ಆ ಹಾವುಗಳಿಗೆ ಇಲ್ಲೇ ಕಟ್ಟಿದರೆ ತುಂಬ ಹೊತ್ತು ಆಗ್ತದೆ ಏನಂದ್ರೆ ಅವ್ರು ಇಲ್ಲಿಂದ ಇಲ್ಲಿಗೆ ಹಾವುಗಳು ತಿರುಗುತ್ತಾ ಇರ್ತವೆ. ಏನೋ ತಿರುಗುತ್ತಾ ಇರುತ್ತವೋ ಏನೋ ಎಲ್ಲ ಹೋಗ್ತವೆ ಹಾವುಗಳು. ಆದ್ದರಿಂದ ನೋಡುವುದಕ್ಕೆ ಅಮಂಗಲಕರವಾಗಿರುತ್ತಾನೆ ಶಿವ ಅಲ್ಲವೇ? ಅಮಂಗಳಕರವಾಗಿದ್ದರೂ ಭಕ್ತರಿಗೆ ಮಾತ್ರ, ಅವರಿಗೆ ಸಂಪತ್ತಿಲ್ಲ. ಕಾಡಿನಲ್ಲಿರುವ ಮನುಷ್ಯ ಅಲ್ಲವೇ, ಕಾಡಿನಲ್ಲಿರುತ್ತಾನೆ. ಅವರಲ್ಲಿ ಯಾವುದೋ ಚಿನ್ನದ ಆಭರಣಗಳಿಲ್ಲ. ಚಿನ್ನ ಆಭರಣ ಇರುತ್ತದೆ. ಲಕ್ಷ್ಮೀ ಸಂಪತ್ತೇ ಇಲ್ಲ ಅವರಿಗೆ ಪಾಪ. ಲಕ್ಷ್ಮಿ ಇಲ್ಲ, ಸಂಪತ್ತಿಲ್ಲ. ಅದರಿಂದ ವಿರಕ್ತನಾಗಿ ಸಾಧು ಹಾಗೆ ಕಾಡು ಮನುಷ್ಯನ ಹಾಗೆ. ಕಾಡು ಮನುಷ್ಯರಿಗೆ ನೀವೇನು ಹೇಳ್ತೀರಿ? ವನವಾಸಿ. ಕಾಡು ಜನರು ಇರುತ್ತಾರೆ ನೋಡಿ, ಅವ್ರು ಏನು ಹೇಳ್ತಾರೆ? ಕಾಡು ಮನುಷ್ಯರ ಹಾಗೆ ಇರ್ತಾನೆ. SC ST ಎಂದು ಸರ್ಕಾರಿ ಹೆಸರಿಟ್ಟಿತ್ತು ನೋಡಿ. SC ST ಅಂದರೆ ಅವರು ಕಾಡು ಜನರು, ಅರಣ್ಯವಾಸಿಗಳು ಅಂತ. ಪ್ರಾಯಸ್ಥೇದ್ ಅಂಥವನು, ಅಂಥ ಶಿವನು ಧನ ಇಲ್ಲ, ಸಂಪದವಿಲ್ಲ. ಅಂಥವರನ್ನು ಭೋಗ ಇಲ್ಲ, ಭಿಕ್ಷೆ ಮಾಡಿಕೊಂಡು ಬದುಕುತ್ತಾನೆ ಅಲ್ಲವೇ? ಏನು ಕೊಟ್ಟರು ತಿಂತಾನೆ. ಯಾರೋ ವಿಷ ಕೊಟ್ಟರಂತೆ, ಅದು ತಿಂದ. ಯಾರೋ ದೇವರು ಕೊಟ್ಟರು, ಅವರು ಭಿಕ್ಷೆ ಮಾಡ್ಕೊಂಡಕ್ಕಿತ್ತು. ಲೋಟ ತಗೊಂಡು ಬಂದರೆ ಏನು ಕೊಡಬೇಕಂದ್ರೆ, ಅಯ್ಯೋ ಶಿವ ಬಂದವರಿಗೆ ವಿಷ ಹಾಕು ಅಂತ. ಆಯ್ತು, ಅದು ತಿಂದುಬಿಟ್ಟ. ಹಲಾಹಲ ವಿಷ. ಸಮುದ್ರ ಮಥನ ಮಾಡಿದಾಗ ಹುಟ್ಟಿತು. ಎಲ್ಲರಿಗೂ ಭಿಕ್ಷೆ ಕೊಡಬೇಕೇ? ವಿಷ್ಣುಕೇನು ಲಕ್ಷ್ಮಿ ಕೊಟ್ಟ, ಇನ್ನು ಅಮೃತ ತಾವೇ ಇಟ್ಕೊಂಡರು, ಮಿಕ್ಕ ಏನೇನೋ ದೇವರು ಇಟ್ಕೊಂಡರು, ಇನ್ನೇನೋ ಕೊಟ್ಟರು. ಸಾರಾಯಿ ಬಂದರೆ ಅಸುರರಿಗೆ ಕೊಟ್ಟರು, ವಿಷ ಬಂದರೆ ಶಿವನಿಗೆ ಕೊಟ್ಟರು ನೋಡಿ. ಅಂದರೆ ಹಾಗೇ ಇದೆ. ಶಿವನಿಗೆ ನೋಡುವುದಕ್ಕೆ ಅಮಂಗಳ ವಸ್ತ್ರಗಳು, ನೋಡುವುದಕ್ಕೆ ಅವರಿಗೇನೂ ಇಲ್ಲ. ಅಮಂಗಳ ವಸ್ತ್ರಗಳು, ಅಮಂಗಳ ವಿಭೂತಿ ಹಚ್ಚಿಕೊಳ್ಳುವುದು, ಹೀಗಿರುತ್ತಾನೆ. ಅಮಂಗಳ ಅಂದರೆ ಅಷ್ಟು ಸುಂದರವಾಗಿಲ್ಲ ಎಂದರ್ಥ. ಆದರೂ ಶಿವನು ಅಮಂಗಳಕರವಾಗಿದ್ದರೂ ಅವನು ಭಕ್ತಿ ಮಾಡಿದ್ದರೆ ಏನು ಸಿಗ್ತದೆ ನಮಗೆ? ಸಂಪದ ಸಿಗ್ತದೆ. ತಾನು ಸಂಪದ ಇಲ್ಲವನು ದರಿದ್ರ. ಶಿವನು ದರಿದ್ರವಾಗಿದ್ದರೂ ಅವನನ್ನು ನಮಸ್ಕಾರ ಮಾಡಿದ್ದರೆ ಸಂಪದ ಬರುತ್ತದೆ. ಅವರಿಗೇನು ತಿನ್ನುವಕ್ಕಿಲ್ಲ, ನಮಗೆ ಬೇಕಾದಷ್ಟು ಭೋಗವಸ್ತುಗಳು ಕೊಡ್ತಾನೆ ಶಿವ. ಪರೀಕ್ಷಿತ್ತು ಪ್ರಶ್ನವೇನೆಂದರೆ, ಶಿವನನ್ನು ಆರಾಧಿಸಿದ್ದರೆ ನಮಗೆ ಭೋಗವಸ್ತುಗಳು, ಸಂಪದಗಳು, ಇಹಲೋಕ ಪರಲೋಕ ಸುಖಗಳು ಸಿಗ್ತವೆ. ವಿಷ್ಣು ಮಾತ್ರ ಕೊಡಲ್ಲ, ಇಹಲೋಕ ಪರಲೋಕ ಕೊಡಲ್ಲ. ಅವನು ಕೇವಲ ಮೋಕ್ಷ ಕೊಡ್ತಾನೆ. ಇದು ನೋಡಿ, ಇದು ವಿಷ್ಣು ಪುರಾಣ ಅಲ್ಲವೇ? ಇದು ಭಾಗವತ ಎಂಬುದು ವಿಷ್ಣು ಭಕ್ತಿಯನ್ನು ಹೇಳುವ ಪುರಾಣ. ಅದರಿಂದ ಶಿವನನ್ನು ಸ್ವಲ್ಪ ಕಡೆಗಣಿಸಿ ವಿಷ್ಣುವನ್ನೇ ಶ್ರೇಷ್ಠ ಎಂದು ಹೇಳ್ತದೆ. ಅದು ಹೇಳುವ ಬಗೆ ಅಂದರೆ ವಿಷ್ಣು ಮೇಲೆ ಭಕ್ತಿ ಹುಟ್ಟಿಸಬೇಕು ಎಂದು, ಶಿವನೂ ವಿಷ್ಣುವಿಗೆ ಭಕ್ತನು ಎಂದು ಹಾಗೆ ಹೇಳ್ತದೆ. ನಿಜವಾಗಿ ನೋಡಿದ್ದರೆ ಶಿವ ವಿಷ್ಣು ಇಬ್ಬರೂ ಒಂದೇ. ಶಿವನೂ ಅದೇ. ಅದು ಇಲ್ಲಿ ಹೇಳುವ ಬಗೆ ವಿಷ್ಣು ಭಕ್ತರಿಗೆ ಇಷ್ಟವಾಗುವುದಕ್ಕೆ ಹೀಗೆ ಹೇಳ್ತಾರೆ ಅಷ್ಟೇ. ಆದ್ದರಿಂದ ನತು ಲಕ್ಷ್ಮ್ಯಾಹ ಪತಿಂ ಹರಿಂ ಅಂದರೆ ಈ ಭೋಗಗಳು, ಸಂಪದಗಳು ಬೇಕೆಂದರೆ ಶಿವನನ್ನು ಆರಾಧಿಸಿದರೆ ಭೋಗ ಸಂಪದಗಳು ಸಿಗ್ತವೆ. ವಿಷ್ಣುವನ್ನು ಆರಾಧಿಸಿದರೆ ಭೋಗ ಸಂಪದಗಳು ಎಲ್ಲ ಹೇಳ್ತಾರೆ ಪರೀಕ್ಷಿತ್ತು. ವಿಷ್ಣು ಆರಾಧಿಸಿರುವವರಿಗೆ ಭೋಗ ಸಂಪದಗಳಿಲ್ಲವಾ? ಎಲ್ಲ ವಿಷ್ಣು ಮಂದಿರಗಳಿಗೆ ಎಷ್ಟು ಹಣ ಇದೆ ನೋಡಿ. ಭಾರತ ದೇಶದಲ್ಲಿ ಎಷ್ಟು ವಿಷ್ಣು ಮಂದಿರಗಳಿವೆಯೋ ಎಷ್ಟು ಸಂಪದ ಇದೆ ನೋಡಿ. ತಿರುಪತಿಗೆ ಎಷ್ಟು ಹಣ ಇದೆ, ಶ್ರೀಶೈಲಕ್ಕೆ ಎಷ್ಟು ಇದೆ ನೋಡಿ. ಶ್ರೀಶೈಲಕ್ಕೆ ಏನಿಲ್ಲ, ನೀರು ಮಾತ್ರ ಇರುತ್ತದೆ, ಅಲ್ಲಿ ಏನಿಲ್ಲ ಅಲ್ಲವೇ? ವಿಷ್ಣುವಿಗೆ ನೋಡು ಎಷ್ಟು ಸಂಪದ, ಪಾಪ. ಏಕೆ ಲಕ್ಷ್ಮೀಪತಿ ಅಲ್ಲವೇ? ಬಟ್ ಇವನು ಪರೀಕ್ಷಿತ್ತು ಪ್ರಶ್ನೆ ಏನು ಉಲ್ಟಾ ಹೇಳ್ತಾ ಇದ್ದಾನೆ. ಶಿವನನ್ನು ಪೂಜಿಸಿದವರಿಗೆ ಭೋಗಗಳು, ಸಂಪದಗಳು ಸಿಗ್ತವೆ. ವಿಷ್ಣುವನ್ನು ಪೂಜಿಸುವವರಿಗೆ ಭೋಗ ಸಂಪದ ಸಿಗಲ್ಲ. ಏನು ಕಾರಣ ಎಂದು ಪ್ರಶ್ನೆ. ಏತದ್ವೇದಿತು ಮಿಚ್ಛಾಮ ಸಂದೇಹೋತ್ರ ಮಹಾನಿಹಿನಃ. ಇದನ್ನು ನಾನು ತಿಳ್ಕೊಳ್ಳಬೇಕೆಂದು ಹೇಳಿದ್ದೀನಿ. ವಿಷ್ಣು ಭಕ್ತರ ಶಿವಭಕ್ತರದಲ್ಲಿ ಏಕೆ ಈ ವ್ಯತ್ಯಾಸ? ನನಗೆ ದೊಡ್ಡ ಸಂದೇಹವಿದೆ, ದಯವಿಟ್ಟು ಹೇಳಿ. ವಿರುದ್ಧ ಶೀಲಯೋ ಪ್ರಭೋ. ನೋಡಿ, ವಿಷ್ಣುವಿಗೆ ಸಂಪದ ಹೆಚ್ಚಿದೆ, ಎಲ್ಲ ಲಕ್ಷ್ಮಿ ಇದೆ, ಆದರೂ ವಿಷ್ಣು ಭಕ್ತರು ಮೋಕ್ಷಪರಾಯಣರು. ಶಿವನಿಗೆ ದರಿದ್ರ, ಆದರೆ ಶಿವಭಕ್ತರಿಗೆಲ್ಲ ಸಂಪದ ಭೋಗ ಸಿಗ್ತದೆ. ಇದು ನೋಡಿ ಪರೀಕ್ಷತ್ ಅಂದರೆ ಇದೆಲ್ಲ ವಿಷ್ಣುವಿನಲ್ಲಿ ಭಕ್ತಿ ಹೆಚ್ಚು ಇಟ್ಕೊಂಡವರು ಮಾತಾಡುವ ಮಾತು ಇದು. ವಿಷ್ಣು ಶ್ರೇಷ್ಠ, ಶಿವ ಕಡಿಮೆ ಎಂದು ಹೇಳುವುದಕ್ಕೆ ಆ ಮಾತು. ಇದು ಕಥಾ ಮಾತ್ರ, ನಿಜವಾಗಿದೆ ಎಂದು ತಿಳ್ಕೊಳ್ಳಬಾರದು. ನಿಜವಾಗಿ ಶಿವ ವಿಷ್ಣು ಇಬ್ಬರೂ ಒಂದೇ. ಓಕೆ. ಪ್ರಭು ಅವರು ವಿರುದ್ಧ ಭಜತಾಂ ಗತಿ. ಅವರ ಭಕ್ತರಲ್ಲಿ ಈ ವಿರುದ್ಧ ಫಲವೇನು? ದರಿದ್ರನನ್ನು ಪೂಜೆ ಮಾಡಿದ್ದರೆ ಸಂಪದ ಬರುತ್ತದೆ, ಸಂಪದ ಇರುವ ವಿಷ್ಣುವನ್ನು ಪೂಜೆ ಮಾಡಿದ್ದರೆ ಮೋಕ್ಷ ಕೊಡ್ತಾನೆ, ಸಂಪದ ಕೊಡಲ್ಲ.
ಈ ವಿರುದ್ಧ ಬೇಕೇ ಇದೆ ಎಂದು ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಶ್ರೀ ಶುಕ ಉವಾಚ. ಟೈಮ್ ಆಯಿತು, ನಾಳೆ ಹೇಳೋಣ. ನಾಳೆ ಸೋಮವಾರ ಅಲ್ಲವೇ, ನಾಳೆ ರಜಾ ತಗೊಳ್ಳೋಣ. ಶಿವಶಕ್ತಿ ಯುತಶ್ವತ್ರಿಲಿಂಗೋ ಗುಣಸಂವೃತಃ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ತೇಹಂ ತ್ರಿಧಾ. ಶಿವ ಶಕ್ತಿಯುತ, ಶಿವನು ತ್ರಿಗುಣಾತ್ಮಿಕ, ವಿಷ್ಣುವು ಗುಣಾತೀತ. ಇದು ನೋಡಿ ಹೇಳುವುದು. ಆದ್ದರಿಂದ ತಥೋ ವಿಕಾರ ಅಭವನ್ ಷೋಡಶಾಮೀಷು ಕಂಚನ ಉಪಧಾವನ್ ವಿಭೂತೀನಾಂ ಸರ್ವೇಷಾಮಶ್ನುತೆ ಗತಿಂ. ಅದರಿಂದ ಯಾರು ಶಿವನನ್ನು ಆರಾಧಿಸ್ತಾರೋ ಅವರಿಗೆ ಸಂಪದ ಎಲ್ಲ. ಏಕೆ? ಪ್ರಪಂಚ ಸೃಷ್ಟಿಯೆಲ್ಲ ಅವರಿಗೆ. ಅದರಿಂದ ಶಿವನನ್ನು ಆರಾಧಿಸುವವರಿಗೆ ಇಹಲೋಕ ಪರಲೋಕ ಭೋಗಗಳು ಸಂಪದಗಳು ಕೊಡ್ತಾನೆ. ವಿಷ್ಣುವು ಭೋಗ ಸಂಪದಗಳು ಕೊಡಲ್ಲ, ಮೋಕ್ಷ ಮಾತ್ರ ಕೊಡ್ತಾನೆ. ಅಂದರೆ ವಿಷ್ಣುವನ್ನು ಪ್ರಶಂಸೆ ಮಾಡಲಿಕ್ಕೆ ಈ ಮಾತು. ನಿಜವಾಗಿ ನೋಡಿದರೆ ಇಬ್ಬರು ಅಷ್ಟೇ. ಇವರು ನಿಮ್ಮ ನಿಜವಾಗಿ ಹೇಳಬೇಕಂದರೆ ಸಕಾಮ ಭಕ್ತಿಯಿಂದ ಆರಾಧನೆ ಮಾಡಿದರೆ ವಿಷ್ಣು ಸಂಪದನೆ ಕೊಡ್ತಾನೆ, ಭೋಗ ಸಂಪದ. ಶಿವನು ಭೋಗ ಸಂಪದನೆ ಕೊಡ್ತಾನೆ. ನಿಷ್ಕಾಮವಾಗಿ ಭಕ್ತರಾಗಿದ್ದರೆ ಶಿವನೂ ಮೋಕ್ಷವೇ ಕೊಡ್ತಾನೆ, ವಿಷ್ಣುವು ಮೋಕ್ಷವೇ ಕೊಡ್ತಾನೆ. ನಿಮ್ಮ ಕಾಮನದಲ್ಲಿರುತ್ತದೆ. ನೀವು ಸಕಾಮರಾಗಿ ಮಾಡಿದ್ದರೆ ಇಹಲೋಕ ಪರಲೋಕ ಸಂಪದ ಭೋಗಗಳು, ನಿಷ್ಕಾಮವಾಗಿ ಭಕ್ತಿಯಿಂದ ಮಾಡಿದ್ದರೆ ಮೋಕ್ಷ. ಇಬ್ಬರಲ್ಲ, ಒಂದೇ ತತ್ವಕ್ಕೆ ಎರಡು ಹೆಸರುಗಳಷ್ಟೇ, ಎರಡು ಹೆಸರುಗಳು. ಅದರಿಂದ ನಿಷ್ಕಾಮವಾದ ಭಕ್ತರಿಗೆ ಇಬ್ಬರೂ ಮೋಕ್ಷವನ್ನೇ ಕೊಡ್ತಾರೆ ಅಲ್ಲವೇ? ಅದು ನಿಜ. ಇಲ್ಲಿ ಮಾತ್ರ ಇದು ವಿಷ್ಣು ಭಕ್ತಿಯನ್ನು ಹೇಳುವ ಭಾಗವತ ಆಗುವುದರಿಂದ ಶ್ರೀಕೃಷ್ಣ ಅವತಾರ ಅಲ್ಲವೇ? ಅದರಿಂದ ಶ್ರೀಕೃಷ್ಣನನ್ನೇ ಸ್ಪೆಷಲ್ ಎಂದು ಹೇಳಿ ಮಿಕ್ಕ ಜನರನ್ನು ಪಕ್ಕ ಕೆಡಬೇಕು. ಏಕೆ ಅಂದರೆ ಒಂದು ಭಾವನಕ್ಕೆ ಒಂದನಲ್ಲೇ ಮನಸ್ಸಿಟ್ಕೊಂಡು ಏಕಾಗ್ರವಾಗಬೇಕು. ಅದು ಇದೊಂದು ಹೇಳಿಬಿಟ್ರೆ ಮನಸ್ಸು ಏನು ಆಗ್ತದೆ? ಚದರಿ ಹೋಗ್ತದೆ. ಚದರುವುದಿದೆಯಾ? ಹೇಳಬಾರ್ದು ನಿಮ್ಮನ್ನು ಕನ್ನಡದಲ್ಲಿ. ಸೊ ಅದೇ ನೋಡಿ, ಅವ್ರು ಇನ್ನೊಂದು ಪದ ಹೇಳ್ಕೊಳ್ಳಿ ಅಂದರೆ ಚದರಿಲ್ಲ ಎಂದರ್ಥ ಅಲ್ಲವೇ? మరి ಇರುವಾಗ ಇನ್ನೊಂದು ಪದ ಹೇಳೋದೇಕೆ? ನಾನು ಚದರ ಇಲ್ಲ ಅಂದ್ಕೊಳ್ತಾ ಇದ್ದೆ. ಆಯಿತು, ಚಂಚಲನೇ ಹೇಳ್ತೀನಿ. ಸೊ ಚಂಚಲ ಅಂದರೆ ಚಂಚಲ ಆಗುತ್ತದೆ ಅಲ್ಲವೇ? ಅಲ್ಲಿ ಇಲ್ಲಿ ಹೋಗುತ್ತದೆ. ಆದ್ದರಿಂದ ಒಂದೇ ಇರಬೇಕಂದರೆ ಶಿವಶಕ್ತಿಯುತ ಶಶ್ವತ್ರಲಿಂಗೋ ಈಗ ಹೇಳ್ತಾರೆ. ನಿಜವಾಗಿ ನೋಡಿದ್ದರೆ ಶಿವ ವಿಷ್ಣು ಇಬ್ಬರು ಬೇರೆ ಅಲ್ಲ, ಹೆಸರು ಬೇರೆ, ರೂಪ ಬೇರೆ. ನೀವು ಸಕಾಮರಾಗಿ ಆರಾಧನೆ ಮಾಡಿದ್ದರೆ ಸಂಪದ ಭೋಗ ಇಹಲೋಕ ಪರಲೋಕ ಕೊಡ್ತಾನೆ, ನಿಷ್ಕಾಮವಾಗಿ ಮಾಡಿದರೆ ಮೋಕ್ಷ ಕೊಡ್ತಾನೆ. ಇಬ್ಬರೂ ಅಷ್ಟೇ, ಇಬ್ಬರದು ಅದೇ ಅರ್ಥ. ಹರಿರಿಹಿ ನಿರ್ಗುಣ. ಇವೆಲ್ಲಿ ನೋಡಿ, ಶಿವ ಸಗುಣ, ಅದರಿಂದ ನಿಮಗೆ ಸಂಪದ ಭೋಗ ಇಹಲೋಕ ಪರಲೋಕ ಸ್ವರ್ಗ ಎಲ್ಲ ಕೊಡ್ತಾನೆ. ಮೋಕ್ಷ ಕೊಡೋಕ್ಕಾಗಲ್ಲ ಶಿವನಿಗೆ, ವಿಷ್ಣುವೇ ಕೊಡ್ತಾನೆ. ನಮ್ಮ ವಿಷ್ಣುವೇ ಶ್ರೇಷ್ಠ ಎಂದು ಹೇಳ್ಕೊಳ್ಳೋದು. ವಿಷ್ಣುವೇ ಶ್ರೇಷ್ಠ, ವಿಷ್ಣುವೇ ಮೋಕ್ಷ ಕೊಡ್ತಾನೆ, ಶಿವ ಕೊಡಲ್ಲವಾ? ಅವರು ಹೇಳುವುದು ಬಗೆ ಹಾಗೆ. ಏಕೆಂದರೆ ಒಂದು ಪ್ರಶಂಸ ಯಾವುದು ಹೇಳ್ತಾ ಇದ್ದೀವೋ ಅವರು ಪ್ರಶಂಸೆ ಮಾಡಬೇಕು. ಒಬ್ಬರದು ಮದುವೆ ಇದೆ ಅಥವಾ ಒಬ್ಬ ಹುಡುಗಂದು ಈ ಕಾಲದಲ್ಲಿ ಜನ್ಮದಿನ ಮಾಡ್ಕೊಳ್ತಾರಲ್ಲ, ಅವರ ಜನ್ಮದಿನದಲ್ಲಿ ಇನ್ನೊಬ್ಬರು ಪ್ರಶಂಸೆ ಮಾಡ್ತಾರ, ಅವರಿಗೆ ಹ್ಯಾಪಿ ಬರ್ತ್ಡೇ ಎಂದು ಹೇಳ್ತಾರ. ಯಾರ ಜನ್ಮದಿನಕ್ಕೆ ಬಂದಿರುವ ಇವನಿಗೆ ಪ್ರಶಂಸೆ. ಇವರ ಮದುವೆಗೆ ಬಂದರೆ ಇವರಿಗೆ ಕಾಣಿಕೆಗಳು ಕೊಡ್ತಾರೆ, ಇವರಿಂದಲೇ ಫೋಟೋ ತಗೊಳ್ತಾರೆ. ಅವರಿಗೆ ಮದುವೆ ಆಯಿತು ಅಂದರೆ ಅವರಿಂದ ಫೋಟೋ ತಗೊಳ್ತಾರ, ಅವರಿಗೆ ಕಾಣಿಕೆಗಳು ಕೊಡ್ತಾರ. ಅವ್ರ ಮದುವೆ ಆದಾಗ ಅವ್ರಿಗೆ ಕೊಡ್ತಾರೆ. ಇವತ್ತು ವಿಷ್ಣುವುದೇ, ಅದರಿಂದ ವಿಷ್ಣುವೇ ಹೇಳು. ಮಿಕ್ಕವರನ್ನು ಮಿಕ್ಕ ಜನರ ಹಾಗೆ ಎಲ್ಲರ ಹಾಗೆ ಪಕ್ಕಕ್ಕೆ ಕೂತಿರ್ತಾನೆ ಅಲ್ಲವೇ? ಇವರೇನೋ ವೇದಿಕೆ ಮೇಲೆ ಕೂತಿರ್ತಾನೆ, ಎಲ್ಲರ ಫೋಟೋ ಇವರದೇ ತೆಗೀತಾರೆ, ಟಿ ವಿಯಲ್ಲಿ ತೋರಿಸ್ತಾರೆ ಇವರದ್ದು. ಏಕೆ? ಇವಂದೇ ಆಗುವುದರಿಂದ. ಈಗ ಮಿಕ್ಕ ಜನರದ್ದು ಏಕೆ ತೋರಿಸಲಿಲ್ಲ ಅಂದರೆ ಅವರ ದಿವಸ, ಅವರ ಮದುವೆ ದಿವಸ ಅವ್ರಿಗೆ ತೋರಿಸ್ತಾರೆ ಅಷ್ಟೇ. ಇವರದ್ದು ಇವತ್ತು ಇವಂದು ದಿವಸ, ಆದ್ದರಿಂದ ಇವ್ರದ್ದು ತೋರಿಸ್ತಾರೆ ಅಷ್ಟೇ ಹೊರತು ಇದು ನೋಡಿಬಿಟ್ಟು ಅಯ್ಯೋ ಇವನೇ ಶ್ರೇಷ್ಠ, ಮಿಕ್ಕ ಜನರೆಲ್ಲ ಸಾಮಾನ್ಯವಾಗಿ ಎಲ್ಲರ ಜೊತೆಗೆ ಕುರ್ಚಿಯಲ್ಲಿ ಕೂತಿದ್ದಾರೆ ನೋಡಿ ಇವನೇ ಶ್ರೇಷ್ಠ ಅಂದರೆ ಏನರ್ಥ? ಅದು ನಿಜ, ಅದು ಒಂದು ಹೇಳುವ ಬಗೆ ಅಷ್ಟೇ. ವಿಷ್ಣುವೇ ಶ್ರೇಷ್ಠ ಅಂದರೆ ಹೌದು, ವಿಷ್ಣು ಪುರಾಣ ಇಟ್ಕೊಂಡ್ರೆ ವಿಷ್ಣುವೇ ಶ್ರೇಷ್ಠ ಆಯಿತು, ಒಪ್ಕೊಳ್ತೀವಿ. మరి ಶಿವ ಹೇಳಿದರೆ ಅದು ಶಿವನೇ ಶ್ರೇಷ್ಠ ಹೇಳ್ತೀವಿ. ಅಂದರೆ ಹೇಳುವ ಬಗೆ ಇಬ್ಬರೂ ಒಂದೇ. ಹಾಗೆ ಹೇಳುವ ಬಗ್ಗೆಗೋಸ್ಕರ ಆಯಾ ದಿವಸದಲ್ಲಿ ಅವರವರನ್ನೇ ಶ್ರೇಷ್ಠವಾಗಿ ಹೇಳ್ತೀವಿ ಮನಸ್ಸಿಗೆ. ಏಕೆಂದರೆ ಅವರ ದಿವಸ ಅವರನ್ನೇ ಹೇಳಬೇಕಲ್ಲವೇ? ಇವರ ಮದುವೆ ದಿವಸನೂ ಅವರನ್ನೇ ಪ್ರಶಂಸೆ ಮಾಡಿದರೆ ಹೇಗಿರ್ತದೆ? ಇವರ ಮದುವೆ ದಿವಸ ಇನ್ನೊಬ್ಬರನ್ನು ಪ್ರಶಂಸೆ ಮಾಡಿದರೆ ಇವರಿಗೆ ಮದುವೆ ಯಾಕೆ? ಇದನ್ನು ಇವರಿಗೆ ಫೋಟೋ ಇಲ್ಲ, ಮದುವೆ ಇಲ್ಲ, ಅವರದೇ ಫೋಟೋ ತೆಗಿಯೋ ಅಂದರೆ ಅದೇನರ್ಥ ಹೋಗುತ್ತದೆ? ಅರ್ಥ ಇಲ್ಲವಲ್ಲವೇ? ಹಾಗೆ ಇವತ್ತು ವಿಷ್ಣುವುದು ಮದುವೆ, ಅದರಿಂದ ವಿಷ್ಣು ಪ್ರಶಂಸೆ ಆಗಬೇಕು ಅಷ್ಟೇ. ಶಿವನು ಮಾಡಿದಾಗ ಶಿವನ್ ಮಾಡೋಣ. ಇಲ್ಲ ಶಿವನ ಪಕ್ಕಕ್ಕೆ ಕೂತಿರ್ತಾನೆ ಎಲ್ಲರ ಜೊತೆಗೆ ಕೂತು, ಅದರಿಂದ ಶಿವನನ್ನು ಎಲ್ಲರ ಜೊತೆಗೆ ಹಾಕಿಬಿಟ್ಟು ವಿಷ್ಣು ಸ್ಪೆಷಲ್ ಡೇ, ವಿಷ್ಣುವಿನ ಜನ್ಮದಿನ, ವಿಷ್ಣುವಿನ ಮದುವೆ, ವಿಷ್ಣು ಪ್ರಶಂಸೆ ಮಾಡೋಣ. ಅದರಿಂದ ಹರಿಹಿ ನಿರ್ಗುಣ, ಹರಿ ನಿರ್ಗುಣ, ವಿಷ್ಣು ಶಿವ ಸಗುಣ. ಅದರಿಂದ ಶಿವ ಭೋಗಗಳು ಸಂಪದ ಇಹಲೋಕ ಪರಲೋಕ ಎಲ್ಲ ಕೊಡ್ತಾನೆ. ಕೀರ್ತಿ ಸಂಪದ ಏನು ಬೇಕಂದರೆ ವಿಷ್ಣು ಮಾತ್ರ ನಿರ್ಗುಣ. ಅವರನ್ನು ಆರಾಧನೆ ಮಾಡಿದ್ದರೆ
ಸಾಕ್ಷಾತ್ ಪರಮಾತ್ಮ ಮೋಕ್ಷವೇ ಕೊಡ್ತಾನೆ, ಮಿಕ್ಕ ಯಾವುದು ಕೊಡಲ್ಲ. ಇಲ್ಲಿ ನೋಡಿ, ಬೇರೆ ಎಲ್ಲಿಯಾದರೂ ವಿಷ್ಣು ಸಂಪದ ಕೊಡಲ್ಲ ಎಂದು ಹೇಳಿದರೆ, ಹಿಂದೆ ಭಾಗವತದಲ್ಲೇ ಹೇಳಿದ್ದಾರೆ ಸಂಪದ ಕೊಡ್ತಾನೆ ಎಂದು ಅಲ್ಲವೇ? ಮರಿ ಇಲ್ಲಿದೇನು ಅಂದರೆ ಪ್ರಶಂಸಾ, ವಿಷ್ಣುವಿನ ಪ್ರಶಂಸಕ್ಕೋಸ್ಕರ ಹಾಗೆ ಹೇಳ್ತಾರೆ. ಅದರಿಂದ ಹರಿರ್ಹಿ ನಿರ್ಗುಣ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಸ ಸರ್ವ ದೃಗುಪದ್ರಷ್ಟ ತಂಭಜನ್ ನಿರ್ಗುಣೋ ಭವೇತ್. ಪರಮಾತ್ಮನನ್ನೇ ಆರಾಧಿಸಿದ್ದರೆ ನೀವೇ ಪರಮಾತ್ಮ ಆಗಿಬಿಡ್ತೀರಿ, ಮೋಕ್ಷವೇ ಪಡ್ಕೊಳ್ತೀರಿ. ನಿವೃತ್ತೇಶ್ವಮೇಧೇಶು ರಾಜ ಯಶ್ಮತ್ ಪಿತಾಮಹ. ಇದೇ ಪ್ರಶ್ನೆ ನಿಮ್ಮ ಅಜ್ಜ ಯಾರು? ಪರೀಕ್ಷಿತ್ತಕ್ಕೆ ಅಜ್ಜ ಧರ್ಮರಾಜ. ಪರೀಕ್ಷಿತ್ತಕ್ಕೆ ಅಪ್ಪ ಯಾರು? ಅಪ್ಪ ನೆನಪಿಲ್ಲವಾ? ಯೋಚನೆ ಮಾಡ್ಕೊಂಡು ನೆನಪಿಸ್ಕೊಂಡು ಹೇಳಿ. ಪರೀಕ್ಷಿತ್ತಕ್ಕೆ ಅಪ್ಪ ಯಾರು? ಅಭಿಮನ್ಯು ಅಪ್ಪ ಅರ್ಜುನ. ಈಗ ದೊಡ್ಡಪ್ಪ ಧರ್ಮರಾಜ. ಅದರಿಂದ ಧರ್ಮರಾಜ ಏನಾಗ್ತಾನೆ? ಅಜ್ಜ. ಅದರಿಂದ ಇದೇ ಪ್ರಶ್ನೆ ನಿಮ್ಮ ಅಜ್ಜಂದಿರು ಪ್ರಶ್ನೆ ಮಾಡಿದ್ದಾರೆ. ನಿವೃತ್ತೇಶು ಅಶ್ವಮೇಧೇಶು. ಅಶ್ವಮೇಧ ಯಾಗ ಮುಗಿಸಿದ ನಂತರ, ಅಶ್ವಮೇಧ ಪರ್ವ ಎಂದಿದೆ ಮಹಾಭಾರತದಲ್ಲಿ, ಅದು ಮುಗಿದ ನಂತರ ಶ್ರೀಕೃಷ್ಣನಿಗೆ ಇದೇ ಪ್ರಶ್ನೆ ಮಾಡಿದ್ದನಂತೆ. ರಾಜಾಯುಷ್ಮತ್ ಪಿತಾಮಹ ಅಜ್ಜ. ಶೃಣ್ವನ್ ಭಗವತೋ ಧರ್ಮಾನ್ ಅಪೃಚ್ಛತಿದಮಚ್ಯುತಂ. ಭಗವಂತನಿಗೆ ಈ ಪ್ರಶ್ನೆ ಮಾಡಿದ ಶ್ರೀಕೃಷ್ಣನಿಗೆ. ಏನಿದು? ನಿಮ್ಮನ್ನು ಪೂಜೆ ಮಾಡಿದ್ದರೆ ನಿನ್ನನ್ನು ನೋಡಿ, ದುರ್ಯೋಧನ ಗತಿ ನೋಡಿ. ದುರ್ಯೋಧನಿಗೆ ಶ್ರೀಕೃಷ್ಣ ಭಕ್ತನಲ್ಲ, ಅವರಿಗೆ ಎಷ್ಟು ಸಂಪದ ಇದೆ. ನಾವು ನಿಮ್ಮ ಭಕ್ತರು, ನಮ್ಮನ್ನು ಬಡವರು ಮಾಡಿ ಕಾಡಿಗೆ ಹಾಕಿಬಿಟ್ಟು ನಮ್ಮ 12 ವರ್ಷ ಗತಿ ಇಲ್ಲದೆ 13ನೇ ವರ್ಷ ದುರ್ಗತಿಯಾಗಿ ಭಿಕ್ಷುಕರಾಗಿ ಬದುಕಿದ್ದೇವೆ. ನಿಮ್ಮ ಭಕ್ತರಿಗೇನು ನಮ್ಮ ದುರ್ಗತಿ ಮಾಡಿದ್ದೀವಿ, ಅವನೇನು ನಿಮ್ಮ ಭಕ್ತರಲ್ಲದವನಿಗೆ ದುರ್ಯೋಧನಿಗೆ ಏನಿದು? ಇದೇ ಪ್ರಶ್ನೆ ನಿಮ್ಮ ಅಜ್ಜ ಯಾರಿಗೆ ಕೇಳಿದ? ಶ್ರೀಕೃಷ್ಣನಿಗೆ ಕೇಳಿದ. ಶ್ರೀಕೃಷ್ಣ ಉತ್ತರ ಹೇಳ್ತಾನೆ. ಟೈಮ್ ಆಯ್ತಲ್ಲ, ಏನು ಉತ್ತರ ಹೇಳ್ತಾನೆ ನಾಳೆ ನೋಡೋಣ ಅಲ್ಲವೇ? ಉತ್ತರ ತುಂಬ ಚೆನ್ನಾಗಿ ಹೇಳ್ತಾನೆ ಅಲ್ಲವೇ? ಭಗವಾನ್ ತಸ್ಮೈ ಪ್ರೀತ ಶುಶ್ರೂಷವೇ ಪ್ರಭು. ತನ್ನ ಶಿಷ್ಯನಿಗೆ ಧರ್ಮರಾಜನಿಗೆ ಪ್ರಶ್ನೆ ಕೇಳಿದವನಿಗೆ ಒಂದು ಪ್ರೀತಿಯಿಂದ ಒಂದು ಒಳ್ಳೆಯ ಉತ್ತರ ಕೊಡ್ತಾನೆ. ಮತ್ತ ಪ್ರಮತ್ತ ಬರದ ಅವನು ಅಲ್ಲ. ನೃಣಾಂ ಶ್ರೇಯಸಾರ್ಥಾಯ ಯವತೀರ್ಣೋ ಯದೋಃ ಕುಲೆ. ಯದುವಂಶದಲ್ಲಿ ಹುಟ್ಟಿರುವ ಆ ಸಾಕ್ಷಾತ್ ಪರಮಾತ್ಮನೇ ತನ್ನ ಬಾಯಿನಿಂದಲೇ ಏನು ಉತ್ತರ ಕೊಡ್ತಾನೆ ನಾಳೆ ಕೇಳೋಣ. ನಾಳೆ ಅಲ್ಲ, ಮಂಗಳವಾರ ಕೇಳೋಣ ಅಲ್ಲ. ಓಂ ಶಾಂತಿ ಶಾಂತಿ ಶಾಂತಿ.